श्रीगुरुभ्यो नमः। हरिः ओम्। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्म तस्मै श्रीगुरुवे नमः। गुरुवे सर्वलोकानां विषजे भवरोगिणां निधये सर्वविद्यानां श्रीं दक्षिणामूर्तये नमो नमः। महाकाली महालक्ष्मी महासरस्वत्यात्मिकायै नमो नमः। पद्मानने पद्भय पद्मपत्रे पद्मप्रिये पद्मदलायताक्षी विश्वप्रिये विष्णुमनोनुकूले त्वत्पाद पद्मं मयि सन्निधत्स्वां यासा पद्मासनस्था विपुलकरितरी पद्मपत्रायताक्षी श्रीं अम्बां भगवतीं श्रीं ललिताम्बिकायै नमो नमः। जातवेदसे सुनवाम सोममरादितो निदहादिवेदाः सरपर्षतत दुर्गाणि विश्वानावेव सिन्धुं दुरितात्यग्निः त्वामग्निमरणान्तमसाज्ज्वलन्तीं वैलोचनीं कर्मफले दुष्टां दुर्गां देवीगुं शरणमहं प्रपद्ये। दुर्गां देवीगुं शरणमहं प्रपद्ये। दुर्गां देवीगुं शरणमहं प्रपद्ये। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय ते नमः। ओं वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमो बलविकर्णाय नमो बलाय नमो बलप्रमदनाय नमो सर्वभूतगमनाय नमो मनोन्मनाय नमः। वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः कलविकर्णाय नमो बलविकर्णाय नमो बलाय नमो बलप्रमदनाय नमो सर्वभूतगमनाय नमो नमो नमः। ईशान सर्वविद्यानानीश्वर सर्वभूतानां ब्रह्माधिपति ब्रह्मणोऽधिपति ब्रह्मा शिवो मे हस्तु सदा शिवो तत्पुरुषाय विद्महे महादेवाय धीमहि तन्नो रुद्र प्रचोदयात्। ओम नमः शिवाय 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 ओम नमः शिवाय। हरे नमः पार्वतीपते हर हर महादेव। ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಪ್ರಾರ್ಥನೆ ಗುರುರಾಯರ ಪ್ರಾರ್ಥನೆ ಜೊತೆಗೆ ಇವತ್ತು ಶುಕ್ರವಾರ ಆದ್ದರಿಂದ ದೇವಿಯನ್ನು ಪ್ರಾರ್ಥನೆ ಮಾಡ್ತಾ ಸಾಂಬ ಸದಾಶಿವನ ಅನುಗ್ರಹವನ್ನು ಸಹಿತ ಪಡೆಯೋಣ. ಈ ವಿಶೇಷವಾಗಿರ್ತಕ್ಕಂತಹ ಭವ್ಯವಾದಂತಹ ಅಲಂಕಾರ ಸಾಂಬ ಸದಾಶಿವನಿಗೆ ನಡೆದಂತಹ ಈ ಒಂದು ಅಲಂಕಾರವನ್ನು ನೋಡಿ ಎಲ್ಲರೂ ಸಹಿತ ಕಣ್ಗಳಿಗೂ ಆನಂದ, ಜೊತೆಗೆ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಇನ್ನಷ್ಟು ಮಹದಾನಂದ. ಪ್ರಕೃತಿಯಲ್ಲಿ ಆಗ್ತಿರ್ತಕ್ಕಂತಹ ಪ್ರಕೃತಿಯ ವಿಸ್ಮಯಗಳನ್ನು ಸಾಕಷ್ಟು ನಾವು ನೋಡ್ತಾನೆ ಬಂದಿದ್ದೇವೆ. ಹಾಗೆ ಪ್ರಸ್ತುತ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂದರೆ ಒಂದಷ್ಟು ಭಾಗಗಳಲ್ಲಿ ಅತಿಯಾದಂಥ ತಂಪು, ಒಂದಷ್ಟು ಭಾಗಗಳಲ್ಲಿ ಅತಿಯಾದಂಥ ಉಷ್ಣ ಇರತಕ್ಕಂಥದ್ದು. ಏನೇ ಆದರೂ ಪ್ರಕೃತಿ ಎಂದ್ರೇ ಹೀಗೆ, ಒಂದೊಂದು ಭಾಗಗಳಲ್ಲಿ ಒಂದೊಂದು ಕೈಂಕರ್ಯಗಳು ಒಂದೊಂದು ತರಹ ವ್ಯತ್ಯಾಸ ನಡೀತಾನೆ ಇರುತ್ತೆ. ಇರಲಿ, ಏನೇ ಆದರೂ ಈ ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ತಮ್ಮೆಲ್ಲರಿಗೂ ಸಹಿತ ಶುಭವನ್ನೇ ಕೋರ್ತೇನೆ. ಇವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲೇ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ಶುಭ ಶುಕ್ರವಾರ ಬಂತು ಅಂದರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜವಾಬ್ದಾರಿಯುತವಾದಂಥ ಕಾಯಕವನ್ನು ಮಾಡ್ತೀವಿ. ಒಂದು ವಾರದುದ್ದಕ್ಕೂ ನಾವು ಹೇಗಿರ್ತೀವಿ ಅನ್ನೋದು ಮುಖ್ಯ ಅಲ್ಲ, ಶುಕ್ರವಾರ ಬಂತು ಅಂದರೆ ಹೇಗೆ ನಡ್ಕೊಳ್ತೀವಿ ಅನ್ನೋದೇ ಬಹಳ ಮುಖ್ಯ. ಯಾಕೆ ಅಂದರೆ ಶುಕ್ರವಾರ ಬಂದಾಗ ಇದು ಮನೆಗೋ ಅಥವಾ ಒಂದು ಮನಸ್ಸಿಗೋ ಅಥವಾ ಒಂದು ವ್ಯವಸ್ಥೆಗೋ ಅಥವಾ ನಿಮ್ಮ ಆಫೀಸುಗಳಲ್ಲಿರ್ತಕ್ಕಂತಹದ್ದಕ್ಕೋ ಯಾವುದೋ ಒಂದು ವಿಚಾರದಲ್ಲಿ ಏನೋ ಒಂದು ಬದಲಾವಣೆ ತರ್ತೀವಿ ಅಂತಕ್ಕಂಥದ್ದಲ್ಲ. ಆದರೆ ಇಲ್ಲಿ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು ನಾವು ಸರಿಯಾದ ರೀತಿ ಅರ್ಥೈಸಿಕೊಂಡು ಜೀವನವನ್ನು ಸುಂದರವಾದಂತಹ ಬದುಕಿನಡೆ ನಡ್ಕೊಂಡು ಹೋಗೋದಕ್ಕೆ ಒಂದು ದಾರಿಯಾಗುತ್ತೆ. ಹಾಗೆ ಶುಕ್ರವಾರ ಬಂತು ಅಂದರೆ ಒಂದಷ್ಟು ಜನಕ್ಕೆ ಮನಸ್ಸಿಗೆ ಆನಂದ ಉಂಟಾಗುತ್ತೆ. ಕಾರಣ ಏನಪ್ಪ ಅಂದರೆ ಬೆಳಗ್ಗೆದ್ದರೆ ಶನಿವಾರ ಭಾನುವಾರ ಅಲ್ವ, ನಾಳಿನ ಶನಿವಾರ ಭಾನುವಾರ ನೋಡ್ತಾ ಇದ್ದ ಹಾಗೆ ಬಂದೇ ಬಿಡುತ್ತೆ. ವಾರ ಉರುಳತಕ್ಕಂಥದ್ದು, ದಿನ ಉರುಳತಕ್ಕಂಥದ್ದು ದೊಡ್ಡ ಸಮಸ್ಯೆ ಅಲ್ಲ, ದೊಡ್ಡ ಕಷ್ಟ ಅಲ್ಲ. ಆದರೆ ಆ ಇರುವಂತಹ ಅಮೂಲ್ಯವಾದಂಥ ಸಮಯವನ್ನು ನಾವು ಹೇಗದನ್ನು ಸ್ವಾಗತಿಸಿ ಹೇಗದರಿಂದ ಸಾರ್ಥಕತೆಯ ಬದುಕನ್ನು ಕಾಣಬಹುದು ಎಂಬತಕ್ಕಂಥ ಚಿಂತನೆ ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗೆ ಈ ಶುಕ್ರವಾರ ದೇವಿಯನ್ನು ಆ ಪ್ರಸನ್ನತೆ ಮಾಡಿಕೊಳ್ತಕ್ಕಂತಹ ವಾರ. ಪ್ರತಿಯೊಬ್ಬರು ತಮ್ಮ ತಮ್ಮ ವಾಸ್ತುಗೃಹದ ಮುಂಭಾಗದಲ್ಲಿ ಸಾರಿಸಿ ಗೂಡಿಸಿ ರಂಗವಲ್ಲಿನ ಹಾಕಿ ಲಕ್ಷಣವಾಗಿ ದೇವಿಯ ಆರಾಧನೆ ಮಾಡಿ ಒಂದಷ್ಟು ತುಳಸಿಯ ಪೂಜೆಯನ್ನು ನಡೆಸಿ ಒಂದು ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ತದನಂತರ ತಮ್ಮ ಮುಂದಿನ ಕಾಯಕವನ್ನು ಮುಂದುವರಿಸ್ತಕ್ಕಂಥ ವಾರ. ನಮ್ಮಲ್ಲಿ ನಿನ್ನೆಯಷ್ಟೇ ಮಹರ್ಷಿ ಮಂದಿರದಲ್ಲಿರ್ತಕ್ಕಂಥ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯಕ್ಕೆ ಒಂದಷ್ಟು ಜನ ಅಭಿಮಾನಿ ದೇವರುಗಳು ಭಕ್ತರು ಬಂದರು. ಬಂದಂತಹ ಭಕ್ತರು ಯಾರೂ ಸುತ್ತಮುತ್ತವರಲ್ಲ, ಬಹಳ ದೂರ ಬಾರದಿಂದ ಬಂದಿರತಕ್ಕಂಥವ್ರು. ಅದರಲ್ಲೂ ಬಾಗಲಕೋಟೆಯಿಂದ ಬಂದಿದ್ದಾರೆ, ಹುನಗುಂದದಿಂದ ಬಂದಿದ್ದಾರೆ,
ಈ ಕಡೆ ಕೊಡಗಿಂದ ಬಂದಿದ್ದಾರೆ, ವಿರಾಜಪೇಟೆಯಿಂದ ಬಂದಿದ್ದಾರೆ. ಆ ಬಂದವರು ಹೇಳುವಂತಹ ಮಾತೊಂದೇ, ಪ್ರತಿ ಶುಕ್ರವಾರ ಬಂತು ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದು ವೈಭೋಗವಾಗಿರುತ್ತೆ. ಯಾವುದಾದ್ರೂ ಒಂದು ವಿಚಾರವನ್ನು, ಅದರಲ್ಲೂ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ನಡೆ ನಡವಳಿಕೆ ಬಗ್ಗೆ ತಾವು ತಿಳಿಸುವಂಥ ವಿಧಿವಿಧಾನ ಭಾಳ ಸಂತೋಷ ಪಡ್ತಕ್ಕಂಥ ವಿಚಾರ ಅಂತ. ಹಾಗೆ ಮೊನ್ನೆ ನಡೆದಂತಹ ವಿಚಾರದ ನೀವು ಮನಸ್ಸು ನೊಂದುಕೊಂಡು ಮಾತಾಡಿರ್ತಕ್ಕಂಥ ಮಾತು ನಮ್ಮ ಮನಸ್ಸಿಗೆ ಬಹಳ ನೋವಾಯಿತು ಅಂತಲೇ ಹೇಳಿದ್ರು. ಯಾಕೆಂದರೆ ಆ ಗೋವಿನ ಬಗ್ಗೆ ನಾನು ಮಾತಾಡಿದ್ನಲ್ಲ, ಗೋವಿನ ಬಗ್ಗೆ ಮಾತಾಡಿದಾಗ ಗೋವನ್ನು ಸಾಕ್ತಕ್ಕಂಥವ್ರಿಗೂ ನೋವಾಗಿದೆ. ಗೋವು ಸಾಕ್ಲಿಕ್ಕಾಗ್ದಿರ ಯಾರೋ ಗೋವು ಸಾಕ್ತಾರೆ ಅಂದರೆ ಅದಕ್ಕೊಂದಿಷ್ಟು ಸಹಾಯ ಮಾಡ್ತಕ್ಕಂಥವ್ರು ಇದ್ದಾರಲ್ಲ, ಅವ್ರಿಗೂ ಬಹಳಷ್ಟು ನೋವಾಗಿದೆ. ಹಾಗೆ ಇನ್ನೂ ಅವ್ರಿಗೆ ಶಿಕ್ಷೆ ಆಗಿಲ್ವಾ ಅಂತ ಕೇಳಿದ್ರು. ಶಿಕ್ಷೆ ಆಗೋದು ಬಿಡೋದು, ಆ ಶಿಕ್ಷೆ ಅಂತಕ್ಕಂಥದ್ದನ್ನು ಭಗವಂತನೇ ವಿಧಿಸಬೇಕು. ಕೆಲವೊಬ್ಬರಿಗೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಇರುತ್ತಲ್ಲ, ಅದು ಒಳ್ಳೆಯದಲ್ಲ. ಹಾಗೆ 4 ಕಾಸು ಜೊತೆಯಲ್ಲಿದ್ದರೆ ಅಥವಾ ಒಂದಷ್ಟು ಹಣಕಾಸನ್ನು ಸಂಪಾದನೆ ಮಾಡಿಟ್ಕೊಂಡ್ರೆ ಅಥವಾ ಯಾರೋ ಒಬ್ಬರು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ ಅಂದರೆ ನಾವು ಎಲ್ಲದರಿಂದ ದೊಡ್ಡದಾಗಿದ್ದೀವಿ ಅಥವಾ ನಮ್ಮದೇ ಆದಂಥ ಒಂದು ಸ್ಥಾನಮಾನ, ನಮಗೆ ಯಾರೂ ಶಿಕ್ಷೆ ಕೊಡೋರಿಲ್ಲ ಅಂತಲ್ಲ. ನಮಗೆ ಶಿಕ್ಷೆ ಕೊಡಲಿಕ್ಕೆ ಆ ಕಾಲಕ್ಕೆ ನಾನು ಮಾಡಿರುವ ತಪ್ಪುಗಳನ್ನು ಗುರುತಿಸಿ ಎಲ್ಲವನ್ನು ಸೀದಾ ಒಂದು ಕಡೆ ನಿಲ್ಲಿಸಿ ಒಂದು ಕಡೆ ಅದರ ಹೊಡೆತ ಬಿತ್ತು ಅಂದರೆ ತಡ್ಕೊಳ್ಳಿಕ್ಕಾಗಲ್ಲ. ಅಂತಹದ್ದೇ ಆಗುವಂತಹದ್ದು ಸಾಕಷ್ಟು ನಾವು ತಿಳ್ಕೊಂಡಿದ್ದೀವಿ, ನೋಡ್ತಾ ಇದ್ದೀವಿ. ಎಷ್ಟೋ ಕುಟುಂಬಗಳಲ್ಲಿದೆ. ಎಲ್ಲರ ಮಾತು, ಎಲ್ಲರ ಧ್ವನಿ ಒಂದಿದೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀವಿ, ವರ್ಷವೆಲ್ಲ ಕಷ್ಟಪಡ್ತೀವಿ, ಆದರೆ ಒಂದು ಸ್ವತಂತ್ರವಾಗೋ ನೆಮ್ಮದಿ ಬದುಕು ಕಾಣೋಕ್ಕಾಗೋದಿಲ್ಲ. ಏನೂ ಸಂಪಾದನೆ ಮಾಡೋದಿಲ್ಲ, ಯಾವ ಕೆಲಸಕ್ಕೂ ಹೋಗೋದಿಲ್ಲ, ಮನೆಯಲ್ಲಿ ಕೂತಿದ್ದ ಜಾಗದಲ್ಲಿ ಕೂತು ಬೇಕಾದ್ದನ್ನು ತಿಂದುಕೊಂಡು ಸುಮ್ಮನೆ ಓಡಾಡ್ತಾ ಇರ್ತಕ್ಕಂಥವರು ಇವತ್ತು ಎಷ್ಟೋ ಉತ್ತಮವಾಗಿದ್ದಾರೆ, ಭಾಳ ನೆಮ್ಮದಿಯಾಗಿದ್ದಾರೆ ಅಂತ. ನಿಜ, ಒಪ್ಕೊಂಡಾಗ ನೋಡಿದಾಗ ಅಂತಹ ವಿಚಾರ ಕೇಳಿದಾಗ ಎಂಥವ್ರ ಮನಸ್ಸು ಹಾಗಾಗತ್ತೆ. ಆದರೆ ಅದು ಹೇಗಾಗತ್ತೆ? ಅದು ಇವತ್ತಿಂದಲ್ಲ. ಮನುಷ್ಯ ತಾನು ಗೊತ್ತಿದ್ದೋ ಗೊತ್ತಿಲ್ಲದಿರೋ ಭಗವಂತ ತನಗೆ ಕೊಟ್ಟಂಥ ಒಂದಷ್ಟು ಕಾಲದಲ್ಲಿ ಅಥವಾ ತಾನು ಮಾಡಬೇಕಾಗಿರ್ತಕ್ಕಂತಹ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಅಥವಾ ತನಗಿರ್ತಕ್ಕಂಥ ಸುಂದರವಾದ ಸಮಯದಲ್ಲಿ ಒಂದಷ್ಟು ದಾನ ಧರ್ಮ ಪೂಜೆ ಪುನಸ್ಕಾರ ಎಲ್ಲವನ್ನೂ ಮಾಡಿರ್ತಾನೆ. ಭಗವಂತ ಎಲ್ಲವನ್ನೂ ಕೊಟ್ಟಿರ್ತಾನೆ. ಅದಾದ ನಂತರ ಕೊಟ್ಟ ಮೇಲೆ ತನ್ನ ಪಾದಗಳು ಭೂಮಿ ಮೇಲೆ ನಿಲ್ಲೋದಿಲ್ಲ, ಮನಸ್ಸು ಒಂದು ಕಡೆ ಇರೋದಿಲ್ಲ. ಹಾಗೆ ಮನಸ್ಥಿತಿ ನಾನು ಎಂಬತಕ್ಕಂಥ ಹುಚ್ಚು ಮನಸ್ಸಿನಿಂದ ಕುಣಿದು ಭಗವಂತ ಕೊಟ್ಟಂಥ ಸುಂದರವಾದ ಅವಕಾಶವನ್ನು ಪುನಃ ನಾವು ಮಣ್ಣಿಗೆ ಹಾಕ್ಕೊಳ್ತೀವಿ. ಅಥವಾ ಆನೆ ತನ್ನ ತಲೆ ಮೇಲೆ ತಾನು ಮಣ್ಣು ಹಾಕ್ಕೊಳ್ಳೋ ರೀತಿ ಆ ಮಣ್ಣನ್ನ ತಲೆ ಮೇಲೆ ಹಾಕ್ಕೊಂಡು ದುರಾಂಕಾರವಾಗಿ ಮೆರಿತೀವಿ. ಆ ದುರಾಂಕಾರದ ಪದಗಳು, ದುರಾಂಕಾರ ಇದೆಯಲ್ಲ, ಮನುಷ್ಯನಿಗೆ ಆ ದುರಹಂಕಾರ ಬಂತು ಅಂದರೆ ಅವರಿಗೆ ಭೂಮಿ ಏನೂ ಕಾಣಿಸೋದಿಲ್ಲ. ನೋಡಿ, ಮೊನ್ನೆ ಆಯ್ತಲ್ಲ, ಅದೇ ಥರ ಆಗುತ್ತೆ. ಯಾಕೆಂದರೆ ಆ ವಯಸ್ಸಿನ ಹೆಣ್ಣುಮಗಳು ತಾಯಿ ತನ್ನ ಎಷ್ಟು ಕಷ್ಟ ನಷ್ಟಗಳನ್ನು ನೋಡಿರ್ತಾಳೆ, ತನ್ನ ಮಕ್ಕಳಿಗಾಗುವಂತಹದ್ದನ್ನು ನೋಡಿರ್ತಾಳೆ, ಅಥವಾ ಯಾರೊಬ್ಬರು ಕಷ್ಟ ಅಂದರೂ ಗೊತ್ತಿರುವಂಥ ವಿಚಾರ. ಅಂತಹದ್ದನ್ನು ಒಂದು ಆಸಿಡ್ನ ಇನ್ನೊಂದು ಪ್ರಾಣಿ ಮೇಲೆ ಎಸಿತಾಳೆ ಅಂದರೆ ಅದು ಅದರ ಮರ್ಮಾಂಗದಲ್ಲಿ ಅದರ ಕೆಚ್ಚಲಿಗೆ ಬೀಳುತ್ತೆ ಅಂದರೆ ಯೋಚನೆ ಮಾಡಿ. ಆಗ ಆಕೆಗೆ ಅರ್ಥ ಆಗೋದಿಲ್ವ? ಮತ್ತು ಒಂದೇ ದಿವಸಕ್ಕೆ ಮಾಡಿರೋದಲ್ಲ ಅದು. ಮೇಲೆ ಇದನ್ನು ದಿನಕ್ಕೊಂದು 4 ಕಸು ಅವ್ರು ಏನೋ ಗಾಯ ಆಗ್ತಿದೆ, ಏನೋ ಸುಡ್ತಾ ಇದೆ ಅಂದರೆ ಒಂದು ದಿವಸ ನೋಡಿದಾಗ ಅಷ್ಟೇ ಗೊತ್ತಾಗೋದು. ಜೊತೆಗೆ ಆಯಮ್ಮ ಒಪ್ಕೊಂಡಲ್ಲ, ನಾನೇ ಮಾಡಿರೋದು ಅಂತ. ಇಂತಹ ಪರಿಸ್ಥಿತಿಗೆ ಬಂದುಬಿಟ್ರೆ ಏನು ಮಾಡೋದು? ಆದರೆ ಒಂದಂತೂ ಸತ್ಯ, ಶುಭ ಶುಕ್ರವಾರ ಇವತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ವಾರದುದ್ದಕ್ಕೂ ನಮ್ಮ ಕೆಲಸದ ಒತ್ತಡ ಹೇಗನ ಇರಲಿ, ಶುಕ್ರವಾರ ಬಂತು ಅಂದರೆ ಮನೆ ಸಾರಿಸಿ ಗೂಡಿಸಿ ರಂಗೋಲಿ ಹಾಕಿ ಬೆಳಗ್ಗೆ ಕಾಯುವಂಥ ಮೊದಲನೇ ಹಾಲು ಗೋಕ್ಷೀರವನ್ನು ಅದನ್ನು ಮೊದಲು ಮನೆ ದೇವರಿಗೆ ನೈವೇದ್ಯ ಮಾಡಿ ನಂತರ ಮಕ್ಕಳಿಗೋ ಅಥವಾ ಪತಿದೇವರಿಗೋ ಅಥವಾ ನಿಮ್ಮ ಮುಂದಿನ ಕಾಯಕ ಏನು ಮಾಡಬೇಕು ಅಂತಿದ್ದರೋ ಹಾಗೆ ನಡ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಒಂದಷ್ಟು ಜವಾಬ್ದಾರಿಗಳಿರುತ್ತೆ. ಆಯಾ ಜವಾಬ್ದಾರಿಗಳನ್ನು ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ಮನೆಗಿರೋರು ಎಲ್ಲರೂ ಸಹಿತ ಈ ಅನುಷ್ಠಾನ ಮಾಡೋದಿಲ್ಲ. ಯಾಕೆಂದರೆ ಅವ್ರಿಗೆ ಅವ್ರದ್ದೇ ಆದಂತಹ ಜವಾಬ್ದಾರಿ, ಅವ್ರದ್ದೇ ಆದಂತಹ ಕೆಲಸದ ಒತ್ತಡ. ಆದರೆ ಒಂದಷ್ಟು ಜನ ಮಾತ್ರ ಚಾಚೂ ತಪ್ಪದೇನ ಅದನ್ನು ಕ್ರಮಬದ್ಧವಾಗಿ ಆಚರಣೆ ಮಾಡತಕ್ಕಂತಹ ಮನಸ್ಸಿಂದ ಇರತಕ್ಕಂಥವರು ತುಂಬ ಜನ ಇದ್ದಾರೆ. ಹಾಗೆ ಶುಕ್ರವಾರ ಬಂತು ಅಂದರೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ವಿಚಾರವನ್ನು ಹೇಳ್ಬೋದಾ, ಆ ವಿಚಾರದಲ್ಲಿ ಸ್ವಾರಸ್ಯಕರವಾದಂಥ ವಿಚಾರ ಇದ್ದರೆ ಅದನ್ನು ನಾವು ಅಳವಡಿಸ್ಕೊಳ್ಬಹುದಾ, ನಮ್ಮ ಜೀವನಕ್ಕೆ ಅದು ಅಮೂಲ್ಯವಾದಂತಹ ಮೌಲ್ಯ ಕೊಡುವಂಥ ರೀತಿ ಇರುತ್ತಾ, ಈ ತರಹ ಚಿಂತನೆ ಮಾಡತಕ್ಕಂಥ ತಾಯಂದರು ನನ್ನ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ವೀಕ್ಷಕ ಬಂಧುಗಳಿದ್ದಾರೆ. ಆದರೆ ಎಲ್ಲರಿಗೂ ಒಳಿತಾಗಲಿ, ಎಲ್ಲರ ಜೀವನ ಹಸನ್ಮುಖಿ ಆಗಲಿ, ಪ್ರತಿಯೊಬ್ಬರು ಹಾಕುವ ಹೆಜ್ಜೆಯಲ್ಲೂ ಸಹಿತ ವಿಶೇಷವಾಗಿರ್ತಕ್ಕಂಥ ಫಲ ಸಿಗಲಿ ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ್ದು. ಹಾಗಾಗಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು, ಶುಭ ಶುಕ್ರವಾರ ತಾಯಿ ಮಹಾಲಕ್ಷ್ಮಿಯನ್ನು ನಾನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನ ಬೇಗ ದೂರ ಆಗಿ ಲಕ್ಷ್ಮೀ ಬೋರಹ ಸ್ವಾಮಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ.
ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಾರ್ಗಶಿರ ಮಾಸ ಧನುರ್ಮಾಸದ ವಿಶೇಷ ಮಹರ್ಷಿವಾಣಿಯ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಮುಂದುವರಿಸ್ತಾ, ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್ ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧಿ ಕ್ಷೇತ್ರಗಳಾದ ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು ಮತ್ತು ಅಮೃತ ಬಿಂದು ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. 100% ಆಯುರ್ವೇದಿಕ್ ಔಷಧಿಗಳಿಂದ ಈ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಔಷಧಿಯನ್ನು ತಯಾರು ಮಾಡಿರ್ತಕ್ಕಂಥದ್ದಿದೆ. ಅದರಲ್ಲೂ ಈಗ ಮಾತ್ರೆಯ ರೂಪದಲ್ಲೂ ಕೂಡ ಲಭ್ಯವಾಗಿರ್ತಕ್ಕಂಥದ್ದಿದೆ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ನ ಎಲ್ಲ ಆಯುರ್ವೇದಿಕ್ ಔಷಧಿಗಳು ಕೂಡ ನಿಮಗೆ ಸಿಗ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ ಅಮೃತ ಬಿಂದು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿನ, ಅದರಲ್ಲೂ ಮಾರ್ಗಶಿರ ಮಾಸ ಒಂದು ಕಡೆ, ಧನುರ್ಮಾಸ ಒಂದು ಕಡೆ. ಧನುರ್ಮಾಸ ಇನ್ನೇನು ಅಗೋಯಿಗೋ ಅಂತಂದರೆ ಧನುರ್ಮಾಸಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇವೆ, ಪಾದಾರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಭಾನುವಾರ ಬಂದರೆ ಧನುರ್ಮಾಸ. ಇದೇ ಬರ್ತಕ್ಕಂಥ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಿ. ಯಾಕೆ ಅಂತಂದರೆ ಭಾನುವಾರ ಧನುರ್ಮಾಸದ ಪ್ರಾರಂಭ, ಮಹಾವಿಷ್ಣುನನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಮಾಸ ಅಂತಲೇ ಹೇಳ್ಬೋದು, ವಾರ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಒಂದು ವಿಚಾರವಾಗಿ ಧನುರ್ಮಾಸದಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಪೂಜಾನುಷ್ಠಾನ, ಧನುರ್ಮಾಸದಲ್ಲಿ ಶತ್ರುದೋಷ ನಿವಾರಣೆಗಾಗಿ ತಮ್ಮೆಲ್ಲರಿಗೂ ಕೂಡ ಅದ್ಭುತವಾಗಿರ್ತಕ್ಕಂಥ ಒಂದು ತಂತ್ರಸಾರ ಗುರುಗಳು ತಿಳಿಸ್ಕೊಟ್ಟಿರತಕ್ಕಂಥದ್ದು, ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಧನುರ್ಮಾಸ ಆಯಿತು ಒಂದು ಕಡೆ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಆಯಿತು ಒಂದು ಕಡೆ, ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಮಾತ್ರ ತಾವೆಲ್ಲರೂ ಕೂಡ ತಪ್ಪದೇ ವೀಕ್ಷಿಸಬೇಕು. ಯಾಕೆ ಅಂತಂದರೆ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನ ಕೆಂಗೇರಿ ಹತ್ರ ನಡೆದಿರತಕ್ಕಂಥ ಕೆಂಪಮ್ಮ ದೇವಿ ದೇವಸ್ಥಾನದ ನೂತನದ ಒಂದು ದೇವಸ್ಥಾನದ ಒಂದು ಲೋಕಾರ್ಪಣೆ ಮತ್ತು ಸಹಸ್ರ ಕುಂಭಾಭಿಷೇಕ, ಕಳಶಾಭಿಷೇಕದ ಕಾರ್ಯಕ್ರಮ ಮತ್ತು ಗ್ರಾಮ ದೇವತೆಗಳ ಪೂಜಾನುಷ್ಠಾನ ನೆರವೇರತಕ್ಕಂಥದ್ದಿತ್ತು. ಬಹಳ ಅದ್ಭುತವಾಗಿರತಕ್ಕಂಥ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಯಕ್ರಮ ಮತ್ತು ಹಾಸನದ ಹತ್ರ ಇರತಕ್ಕಂಥ ಹರಸೀಕೆರೆಯ ಜಾವಗಲ್ಲು ಗ್ರಾಮದ ನೀಲಗಿರಿ ಕಾವಲಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮ, ಅಂತರ್ಘಟ್ಟಮ್ಮ ದೇವಿ, ಚೌಡೇಶ್ವರಿ ದೇವಿ, ಅಣ್ಣಮ್ಮ ದೇವಿಯ ವಿಶೇಷವಾಗಿರತಕ್ಕಂಥ ದೇವರ ಒಂದು ಪೂಜಾನುಷ್ಠಾನ ಮತ್ತು ಅಲ್ಲೂ ಕೂಡ ನೂತನವಾಗಿರತಕ್ಕಂಥ ದೇವಿಯ ದೇವಸ್ಥಾನದ ಒಂದು ಓಪನಿಂಗ್ ಸೆರೆಮನಿ ಅಂದರೆ ಲೋಕಾರ್ಪಣೆಯ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮನೂ ಕೂಡ ಬಹಳ ಅತ್ಯದ್ಭುತವಾಗಿ ನೆರವೇರ್ತು ಅಂತಲೇ ಹೇಳ್ಬೋದು. ಆ ಒಂದು ಕಾರ್ಯಕ್ರಮ ಮತ್ತು ಇಲ್ಲೇ ನಮ್ಮ ಇದರಲ್ಲಿರ್ತಕ್ಕಂಥ ಕೆಂಗೇರಿ ಬಳಿ ಇರತಕ್ಕಂಥ ದೇವಸ್ಥಾನದ ಕಾರ್ಯಕ್ರಮ ಎರಡನ್ನೂ ಕೂಡ ಬಹಳ ಅದ್ಭುತವಾಗಿ ಇದೇ ಬರ್ತಕ್ಕಂಥ ಶನಿವಾರದನೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರಿಸ್ತಾ ಇರತಕ್ಕಂಥದ್ದಿದೆ. ಹಾಗಾಗಿ ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ತಿಳಿಸ್ತಾ, ಇನ್ನು ನಾಳೆ ಶನಿವಾರ, ನಾಳಿದ್ದು ಭಾನುವಾರ. ಭಾನುವಾರ ಬಂತು ಅಂದರೆ ನಿಮ್ಮ ಪ್ರೀತಿಯ ಮಹರ್ಷಿ ಮಂದಿರ ಸಾಲಿಗ್ರಾಮ ಕ್ಷೇತ್ರ ಭಕ್ತಾದಿಗಳು ತಾವೆಲ್ಲರೂ ಕೂಡ ಸಾಕಷ್ಟು ಜನ ಆಗಮಿಸ್ತಾ ಇರ್ತೀರಿ. ನಾಳೆ ಯಾರೆಲ್ಲ ಅಭಿಷೇಕವನ್ನು ಮಾಡಿಸ್ಬೇಕು, ನಾಳಿದ್ದು ಅಭಿಷೇಕವನ್ನು ಮಾಡಿಸ್ಲಿಕ್ಕೆ ಇಚ್ಛಿಸ್ತಕ್ಕಂಥವ್ರು ತಾವು ಮರೀದಿರ ಪ್ಯಾಂಟು ಶರ್ಟನ್ನು ಅವಾಯ್ಡ್ ಮಾಡತಕ್ಕಂಥದ್ದು ಬಹಳ ಉತ್ತಮ. ಪ್ಯಾಂಟು ಶರ್ಟ್ ಹಾಕೊಂಡು ಬಂದರೆ ಅಭಿಷೇಕಕ್ಕೆ ತಮ್ಮನ್ನು ಒಳ ಕರ್ಕೊಳ್ತಕ್ಕಂಥದ್ದು ನಿಷಿದ್ಧ ಅಂತಲೇ ಹೇಳ್ಬೋದು. ಪ್ಯಾಂಟು ಶರ್ಟನ್ನು ಹಾಕ್ಕೊಂಡು ಬರಲೇಬೇಡಿ. ಏನಾದರೂ ಪರವಾಗಿಲ್ಲ, ಪಂಚೆನೇ ಹಾಕ್ಕೊಂಡು ಬರಬೇಕು. ಬರಬೇಕಾದ್ರೆ ನಿಮ್ಮ ಶೌಚಾದಿಗಳು, ಸ್ನಾನ ಎಲ್ಲವನ್ನೂ ಕೂಡ ಮುಗಿಸ್ಕೊಂಡು ಬರಬೇಕು. ಉಪವಾಸದಿಂದ ಬರ್ತಕ್ಕಂಥದ್ದು ಬಹಳ ಉತ್ತಮ. ತಾವು ಬರ್ತಾ ಇದ್ದಂಗೆ ಆದಷ್ಟು ಬೇಗ ಅಭಿಷೇಕವೆಲ್ಲವನ್ನು ಕೂಡ ಪ್ರಾರಂಭ ಮಾಡಿ, ಅಭಿಷೇಕವನ್ನು ಮುಗಿಸಿದ್ದಾದ ನಂತರ ಆಶ್ರಮದಲ್ಲೇ ಪ್ರಸಾದದ ಸೇವೆನೂ ಕೂಡ ಇರುತ್ತೆ. ತಾವು ಅಭಿಷೇಕವನ್ನು ಮುಗಿಸಿ ಅಲ್ಲೇ ಇರತಕ್ಕಂಥ ಪ್ರಸಾದವನ್ನು ಸ್ವೀಕರಿಸ್ಬೋದು. ಹಾಗಾಗಿ ನಾಳೆ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮೆಲ್ಲರಿಗೂ ಕೂಡ ನಾಳಿದ್ದು 2 ದಿನವೂ ಕೂಡ ಬೆಳಗ್ಗೆ ಅಭಿಷೇಕ ಇರುತ್ತೆ. ಬೆಳಗ್ಗೆ 9ರಿಂದ 11:30 ತನಕ 11:00 ತನಕ ಸಾಲಿಗ್ರಾಮಕ್ಕೆ ತಮ್ಮ ಕೈಯಾರೆ ತಾವೇ ಅಭಿಷೇಕವನ್ನು ಮಾಡ್ಬೋದು. ಹಾಗಾಗಿ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಇನ್ನು ಇವತ್ತಿನ ದಿವಸ ನಾನು ಇಷ್ಟು ದಿನ ಗುರುಗಳನ್ನು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಪ್ರಾರಂಭ ಮಾಡಿ ಆ ಒಂದು ಗುರುಗಳನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೆ. ಆದರೆ ಇವತ್ತಿನ ದಿವಸ ನಾನು ಬರೋದು ಸ್ವಲ್ಪ ತಡ ಆಗಿರೋದಕ್ಕೆ ಕ್ಷಮೆ ಇರಲಿ. ಗುರುಗಳನ್ನು ಕೂಡ ನಾನು ಕ್ಷಮೆ ಯಾಚಿಸ್ತಾ, ಇನ್ನು ಈಗ ಗುರುಗಳು ಈಗಾಗಲೇ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ, ಕೂತಿದ್ದಾರೆ, ಮಾತಾಡಿದ್ದಾರೆ. ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ನನ್ನದೊಂದು ಕ್ಷಮೆ ಇರಲಿ ಗುರುಗಳೇ.
ಯಾಕೆಂದರೆ ಇವತ್ತಿನ ದಿವಸ ನಾನೇ ಕಾರಣಾಂತರಗಳಿಂದ ಲೇಟ್ ಬಂದಿದ್ದಕ್ಕೆ. ಇಲ್ಲಿ ಜವಾಬ್ದಾರಿ ಹೌದು, ವ್ಯತ್ಯಾಸ ಆಗುತ್ತೆ. ಆದರೂ ಇಂತಹದ್ದನ್ನು ಮುಂದೆ ಆಗದಂಥ ರೀತಿ ನೋಡ್ಕೋಬೇಕು. ಯಾವತ್ತೂ ತಪ್ಪು ಮಾಡ್ತೀವಿ, ಮಾಡೋದಿಲ್ಲ ಅಂತಿಲ್ಲ. ಮಾಡುವಂತಹ ತಪ್ಪನ್ನು ನಮಗೆ ನಾವು ಅರ್ಥ ಮಾಡಿಕೊಂಡು ಬಹುಶಃ ಇಂಥ ಅಮೂಲ್ಯವಾದಂಥ ಸಮಯ. ಹೌದು, ಬೆಳಗ್ಗಿನ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಾರಂಭದಲ್ಲಿ ನಿನ್ನನ್ನು ನೋಡಲಿಕ್ಕಾಗಿ, ನಿನ್ನ ಮಾತನ್ನು ಆಲಿಸ್ಲಿಕ್ಕಾಗಿ, ಅಥವಾ ಯಾವ ವಿಚಾರವನ್ನು ಹೊತ್ತು ತರ್ತಾರೆ ಎಂಬತಕ್ಕಂಥ ಚಿಂತನೆಯಲ್ಲಿ ಕಾಯುವಂಥ ಮನಸ್ಸೊಳಗೆ ಅದು ನೋವು ಕೊಡಬಾರ್ದು ನಾವು. ಹೌದು. ಅದರಿಂದ ಮೊದಲು ನಮಗೆ ಇಲ್ಲಿ ಕೂತಿರುವ ದೇವರು ಇಲ್ಲಿ ಕೈ ಮುಗಿತೀವಿ, ಆದರೆ ನಮ್ಮ ಮುಂದಿರುವಂತಹ ದೇವರುಗಳನ್ನು ನಾವು ನೋಡಬೇಕು. ನಮ್ಮ ಮುಂದಿರುವಂತಹ ದೇವರೇ ನಮ್ಮ ಅಭಿಮಾನಿ ದೇವರುಗಳು ಮತ್ತು ಪ್ರೇಕ್ಷಕರು. ಅದರಿಂದ ಮಹರ್ಷಿವಾಣಿ ಕಾರ್ಯಕ್ರಮ ಇವತ್ತು ಈ ಮಟ್ಟದ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಸಂಪಾದನೆ ಮಾಡ್ಕೋಬೇಕಾದ್ರೆ ಅದು ಆನಂದ್ ಗುರೂಜಿಯೊಳಗಿರ್ತಕ್ಕಂಥ ಅಥವಾ ಆನಂದ್ ಗುರೂಜಿಯವರು ಆಡೋ ಮಾತಿನಿಂದ ಅಥವಾ ಆನಂದ್ ಗುರೂಜಿಯವರಿಂದ ಅಲ್ಲ, ಆನಂದ್ ಗುರೂಜಿಯವರ ಮುಂಭಾಗದಲ್ಲಿ ಕೂತಿರ್ತಕ್ಕಂತಹ ನನ್ನ ಅಭಿಮಾನಿ ದೇವರುಗಳಿಂದ. ಅದರಿಂದ ನಾವು ಯಾವತ್ತೂ ಅವರ ಮನಸ್ಸನ್ನೇ ಗೆಲ್ಲಬೇಕು, ಅವರ ಮನಸ್ಸಲ್ಲಿ ನಾವು ಉಳ್ಕೋಬೇಕು, ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥದ್ದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಂಥದ್ದನ್ನೇ ವಿಚಾರವನ್ನು ಉಣಬಡಿಸಬೇಕು. ಆಗಲೇ ಅದು ಸರಿ ಬರತಕ್ಕಂಥದ್ದು. ಇರಲಿ, ಒಳ್ಳೆಯದಾಗಲಿ, ಶುಭವಾಗಲಿ. ಶುಭ ಶುಕ್ರವಾರ, ದೇವಿಯ ವಾರ, ಪ್ರಸನ್ನತೆಯನ್ನು, ಭಗವತಿಯ ಅನುಗ್ರಹವನ್ನು ಪಡಿತಕ್ಕಂಥ ವಾರ. ಹಾಗಾಗಿ ಇವತ್ತಿನ ಈ ಶುಭ ದಿನ ಯಾರೆಲ್ಲ ನಿಮ್ಮ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಏನು ಗಮನ ಕೊಡ್ತಿದ್ದೀರೋ ಆ ಗಮನವನ್ನು ಮತ್ತಷ್ಟು ನೀವು ಸಿದ್ಧಪಡಿಸ್ಕೋಬೇಕು. ಹಾಗೆ ಇಲ್ಲಿ ಧನುರ್ಮಾಸ ಎಂಬತಕ್ಕಂಥದ್ದು ಬಂದಾಗ, ಧನುರ್ಮಾಸ ಈ ಮಾರ್ಗಶಿರ ಮಾಸ ಅಥವಾ ಮಾಘ ಮಾಸ ಅಥವಾ ವಿಶೇಷವಾಗಿ ಈ ಮಾಘ ಪಾಲ್ಗುಣ ಇದೆಲ್ಲವೂ ವಿಶೇಷವಾಗಿರ್ತಕ್ಕಂಥದ್ದು. ಆದರೆ ಇದೊಂದು ಮಾತ್ರ ಶೂನ್ಯ ಮಾಸ ಅಂತ ಹೇಳ್ತಾರೆ. ಮಾಘ ಮಾಸ ಬಂತು ಅಂದರೆ ಮದುವೆ ಮುಂಜಿ ನಾಮಕರಣಗಳು ಶುರುವಾಗ್ಬಿಡುತ್ತೆ. ಆದರೆ ಅದರ ಮುನ್ನ ಅಂದರೆ ಜನವರಿ 14ಕ್ಕೂ ಮುನ್ನ ಈ ಮಾಸವನ್ನು ಈಗ ಏನು ಮಾರ್ಗಶಿರ ಇದೆಯಲ್ಲ ಅದರಲ್ಲೂ ಇದನ್ನು ಸಾಮಾನ್ಯಕ್ಕೆ ಶೂನ್ಯ ಮಾಸ ಅಂತ ಹೇಳ್ತಾರೆ. ಇನ್ನೇನು ಅಗೋಯಿಗೋ ಅಂದರೆ ಪ್ರಾರಂಭಿಸುತ್ತೆ ಧನುರ್ಮಾಸ. ಧನುರ್ಮಾಸದ ಪದ್ಧತಿ ಹೇಗಿರುತ್ತಪ್ಪ ಅಂದರೆ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತ ಅಂದರೆ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುನ್ನ ಭಗವಂತನ ಸೇವೆಯನ್ನು ಮಾಡ್ತಕ್ಕಂಥದ್ದು. ಎಲ್ಲಿಂದೆಲ್ಲಿ ನೋಡಲು ಸಹಿತ ಮಂಜು ಸುರಿಯುವಂತಹದ್ದು, ತುಂಬ ಚಳಿ ಇರತಕ್ಕಂಥದ್ದು, ಜೊತೆಗೆ ಅವರೆಕಾಯಿ ಜಾಸ್ತಿ ಬೇಯುವಂತಹದ್ದು. ಈ ಕಾಲದಲ್ಲಿ ಅವರೆಕಾಯಿ ಸೀಸನ್ ಅಂತ ಹೇಳ್ತಾರೆ. ಒಂದಷ್ಟು ಜನ ಮಕ್ಕಳಿಗೆ, ಹೆಣ್ಮಕ್ಕಳಿಗೆ, ಮಕ್ಕಳಿಗೆ, ದೊಡ್ಡವರಿಗೆ ಈ ಚರ್ಮಬಾಧೆ ಎಂಬತಕ್ಕಂಥದ್ದು ಸಾಕಷ್ಟು ಎದುರಾಗುತ್ತೆ. ಚರ್ಮ ಹೊಡಿತಕ್ಕಂಥದ್ದು, ಚರ್ಮ ಬಿರುಕು ಬಿಡ್ತಕ್ಕಂಥದ್ದು. ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಕಡೆ ತುಂಬ ಲಕ್ಷ್ಯ ಬೇಕು. ಹಾಗೆ ನಿಮ್ಮ ಆಹಾರ ಪದ್ಧತಿಗಳನ್ನು ಸರಿಯಾದ ರೀತಿ ತೆಗೆದುಕೊಳ್ಬೇಕು. ಅತಿಯಾದಂಥ ತಂಪಿರೋದ್ರಿಂದ, ಚರ್ಮ ಹೊಡೆಯೋದ್ರಿಂದ, ಚರ್ಮ ಬಿರುಕು ಬಿಡೋದ್ರಿಂದ ಆರೋಗ್ಯ, ಚರ್ಮದ ಬಗ್ಗೆ ಮತ್ತು ನಿಮ್ಮ ಯಶಸ್ಸಿನ ಬಗ್ಗೆ ಎಲ್ಲವನ್ನೂ ಸಹಿತ ಗುರುತಿಸ್ಕೊಳ್ಬೇಕು ಈ ಮಾಸದಲ್ಲಿ. ಇನ್ನೂ ಧನುರ್ಮಾಸ ಹುಟ್ಟಿಲ್ಲ. ಧನುರ್ಮಾಸ ಬಂದಾದ ನಂತರ ಈ ಅನುಷ್ಠಾನ ಚಾಚು ತಪ್ಪದೆ ನಡೆಸ್ಕೊಂಡು ಬಂದರೆ ಅದರ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ಬಹುದು. ಧನುರ್ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳಿರೋದಿಲ್ಲ. ಆದರೆ ಧನುರ್ಮಾಸ ಅಂತಕ್ಕಂಥದ್ದು ಅದು ತುಂಬ ಕೆಟ್ಟ ಮಾಸ ಅಲ್ಲ. ಧನುರ್ಮಾಸ ಭಗವಂತನ ಸೇವೆಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಾಸ. ಭಗವಂತನ ವಿಶೇಷವಾದಂಥ ಆರಾಧನೆ ಮಾಡಲಿಕ್ಕೆ ಈ ಒಂದು ಧನುರ್ಮಾಸದಲ್ಲೇ ಬರ್ತಕ್ಕಂಥದ್ದು ಭಗವಂತನ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆಗಳು. ಆ ಆರಾಧನೆ ಮತ್ತು ಆಯಾ ಕಾಲದಲ್ಲಿ ಬರ್ತಕ್ಕಂಥ ಪೂಜಾ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಮಾಡೋಣ. ಯಶಸ್ಸಿನ ಫಲವನ್ನು ಎಲ್ಲರೂ ಸಿದ್ಧಿಪಡಿಸ್ಕೊಳ್ಳೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ನಮಃ, ಚಕ್ರೇಶ್ವರಿ ಬಾಲಾಂಬಿಕಾಯ ನಮಃ. ಅಂಬಾ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೀಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಅಂಬಾಯ ನಮಃ, ಶ್ರೀಮತೆ ನಮಃ, ಲಲಿತಾಯ ನಮಃ, ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷೇ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಮೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಲಿ ಪದ್ಮಪತ್ರಾಯತಾಕ್ಷ. ಶ್ರೀಂ ಅಂಬಾಯ ನಮಃ. ಶ್ರೀ ಶೋಭಕೃತ್ನಾಮ ಸಂವತ್ಸರೆ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸ ಇದು ಮಾರ್ಗಶಿರ ಮಾಸದಲ್ಲಿ ನಾವಿದ್ದೇವೆ. ನೀನು ಅಗೋಯಿಗೋ ಅಂದರೆ ಧನುರ್ಮಾಸ ಪ್ರಾರಂಭ ಆಗುತ್ತೆ. ಧನುರ್ಮಾಸದ ಒಳಗಡೆ ಯಾವುದೇ ಶುಭ ಕಾರ್ಯಗಳಿದ್ದರೂ, ಏನೇ ಕಾರ್ಯಕ್ರಮಗಳಿದ್ದರೂ, ಅಥವಾ ಏನಾದ್ರು ಕೊಡೋದು, ತೆಗೆದುಕೊಳ್ಳೋದು, ಅಥವಾ ಏನೋ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅಥವಾ ಕೆಲವಷ್ಟು ಕಾಗದ ಪತ್ರಗಳಿಗೆ ಸಹಿ ಹಾಕುವಂಥದ್ದು, ಅಥವಾ ಮದುವೆ ಮುಂಚೆ ನಾಮಕರಣ ಅದಕ್ಕೆ ಮುಹೂರ್ತ ಅಂತ ಇದ್ದರೆ, ಅದಕ್ಕೆ ನಿಮಗೆ ಅನುಕೂಲ ಆದರೆ, ಅಥವಾ ಮುಂದೆ ಏನೋ ಅರ್ಜೆಂಟ್ ಆಗಲೇಬೇಕು ಅನ್ನೋದಾದರೆ ಅದನ್ನು ಈಗಲೇ ಮಾಡಿಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಸಾಮಾನ್ಯಕ್ಕೆ ತಿಳಿದಿರ್ತಕ್ಕಂಥವರು ಯಾರೊಬ್ಬರಾದರೂ ಧನುರ್ಮಾಸದ ಪೂಜಾ ಪದ್ಧತಿ ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗಿರೋದ್ರಿಂದ, ದೇವತೆಗಳನ್ನು ಬೆಳಗಿನ ಬ್ರಾಹ್ಮಿ ಮುಹೂರ್ತ ಸೂರ್ಯ ಉದಯಿಸೋದಕ್ಕಿಂತ ಮುನ್ನನೇ ಪೂಜೆ ಅನುಷ್ಠಾನ ಆಗೋದ್ರಿಂದ
ಅದಕ್ಕೋಸ್ಕರ ಆ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಆದರೆ ಪ್ರಥಮವಾದಂತಹ 15 ದಿವಸ ಆ ಶುಕ್ಲ ಪಕ್ಷದಲ್ಲಿ ಒಂದಷ್ಟು ಶುಭ ಕಾರ್ಯಗಳಿಗೆ ತಪ್ಪಲ್ಲ ಅಂತಲೂ ಧರ್ಮಶಾಸ್ತ್ರದಲ್ಲಿದೆ. ಹಾಗಾಗಿ ಏನೇ ಆದರೂ ಧನುರ್ಮಾಸ ಅದು ಪೂಜೆ ದೇವರಿಗೆ, ದೇವರ ಮಾಸ, ದೇವರ ಪೂಜೆಗಷ್ಟೇ ಅರ್ಹತೆ ಇದೆ. ಅದಕ್ಕೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಆರಾಧನೆ ಸಹಿತ ಶುಭ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ನಡೆದು ಹೋಗುತ್ತೆ. ಬರೀ ಅಯ್ಯಪ್ಪನ ಪೂಜೆ ಅಷ್ಟೇ ಅಲ್ಲ, ಎಲ್ಲ ಶಿವಪಾರ್ವತಿಯರ ಪೂಜೆ, ಹಾಗೆ ಬ್ರಹ್ಮ ಸರಸ್ವತಿ ಪೂಜೆ, ಹಾಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಪೂಜೆ, ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿಯಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳಿಗೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗುವಂಥ ಮಾಸ ಯಾವುದಂದ್ರೆ ಅದು ಧನುರ್ಮಾಸ, ಮಾರ್ಗಳೆ ಮಾಸ, ಧನುರ್ಮಾಸ. ಆ ಧನುರ್ಮಾಸದಲ್ಲಿ ಸ್ವಾಮಿಗೆ ನೈವೇದ್ಯ ಕೊಡೋದೇನು? ಪೊಂಗಲ್ ನೈವೇದ್ಯ ಕೊಡ್ತಾರೆ. ಆ ಪೊಂಗಲ್ಗೆ ಹಾಕುವಂಥ ಪದಾರ್ಥ ಏನು? ಬೇಳೆ, ಅಂದರೆ ಹೆಸರುಬೇಳೆ ತಂಪು ಮಾಡುತ್ತೆ, ಆರೋಗ್ಯ ವೃದ್ಧಿ ಮಾಡುತ್ತೆ. ಇದು ಸೈಂಟಿಫಿಕ್ ಆಗಿರ್ತಕ್ಕಂಥದ್ದು. ಜೊತೆಗಿನ್ನ ಅದಕ್ಕೆ ಸೇರುವಂಥದ್ದು ಅಕ್ಕಿ. ಇದಕ್ಕೆ ಪ್ರಧಾನ ಪಾತ್ರ ವಹಿಸ್ತಕ್ಕಂಥದ್ದು ಮೆಣಸು. ದೇಹವನ್ನು, ಮನಸ್ಸನ್ನು, ಬುದ್ಧಿಯನ್ನು ಚುರುಕು ಮಾಡುವಂತಹದ್ದು ಮೆಣಸು. ಈ ಹಸಿಮೆಣಸಿನಕಾಯಿ ನಾವು ಆಹಾರ ತಗೊಳ್ತಿದ್ದೀವಲ್ಲ, ಅದು ಒಂದು ಕಡೆ ಅನಾರೋಗ್ಯಕ್ಕೆ ನಮ್ಮನ್ನು ದಾರಿ ಮಾಡುತ್ತೆ. ಆದರೆ ಕಾಳು ಮೆಣಸು ಯಾವತ್ತಿಗೂ ನಿಮಗೆ ಅನಾರೋಗ್ಯ ಇಲ್ಲ. ನಮ್ಮ ಭಾರತದಲ್ಲಿ ಸಾಂಬಾರ್ ಪದಾರ್ಥಗಳಲ್ಲಿ ಮೆಣಸು ಅದರ ಸ್ಥಾನಮಾನ ಬಹಳ ದೊಡ್ಡದು. ಅಂತಹ ಮೆಣಸು, ಆ ಮೆಣಸು ಕಾಳನ್ನು ಅತಿ ಹೆಚ್ಚು ಬಳಸುವಂತಹದ್ದು ಈ ಒಂದು ಮಾರ್ಗಶಿರ ಮಾಸ, ಅಂದರೆ ಈ ಮಾರ್ಗಳೆ ಮಾಸ ಅಥವಾ ಧನುರ್ಮಾಸದಲ್ಲಿ ಸಾಕಷ್ಟು ಆಗುತ್ತೆ. ಕಾರಣ ಏನಪ್ಪ ಅಂದರೆ ಅದರಲ್ಲಿರ್ತಕ್ಕಂಥ ಉಷ್ಣಾಂಶ, ಅದರಲ್ಲಿರ್ತಕ್ಕಂಥ ಆರೋಗ್ಯಕರವಾದಂತಹದ್ದು ದೇಹದ 72,000 ನರನಾಡಿಗಳಿಗೂ ಸಹಿತ ರಕ್ತ ಚಲನೆ ಸಮಂಜಸವಾಗಿ ಆಗಬೇಕಾದ್ರೆ ತಂಪಾಗದಿರ ನೋಡಿ, ದೇಹ ಎಷ್ಟು ಉಷ್ಣವಾಗಿರುತ್ತೋ, ಎಷ್ಟು ಬಿಸಿಯಾಗಿರುತ್ತೋ ಅಷ್ಟು ಉತ್ತಮ. ನಮ್ಮ ಹಗಲು ಬಿಸಿಲಿನ ತಾಪಮಾನ ತಡಿಲಿಕ್ಕಾಗಲ್ಲ ಅಂತ ಫ್ರಿಜ್ಜಲ್ಲಿರ್ತಕ್ಕಂಥ ಫ್ರಿಜ್ ವಾಟ್ರೋ ಅಥವಾ ಫ್ರಿಜ್ಜಲ್ಲಿರ್ತಕ್ಕಂಥ ಕೂಲ್ ಡ್ರಿಂಕ್ಸೋ ಅಥವಾ ಐಸ್ ಕ್ರೀಮೋ ಇಂಥದ್ದನ್ನು ಮಧ್ಯಾಹ್ನ ಬಿಸಿಲಲ್ಲಿ ತಿಂತಾರೆ ವಿನಃ ಬೆಳಗ್ಗೆನೇ ಯಾರೂ ತಂಪನ್ನು ಮುಟ್ಟೋದಿಲ್ಲ. ಈ ದೇಹ ಉಷ್ಣದಲ್ಲಿದ್ದರೆ ಇದಕ್ಕೆ ಆಯುರ್ವೃದ್ಧಿ ಆಗುತ್ತೆ. ಈ ದೇಹ ತಂಪಾದರೆ ದೇಹ ಕೆಡೋದಿಲ್ಲ, ಅಷ್ಟು ಬಿಟ್ಟರೆ ದೇಹ ಯಾವತ್ತೂ ಅದು ವೀಕ್ ಆಗಿಬಿಡುತ್ತೆ. ಅದಕ್ಕೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಹೇಳ್ತಾರೆ, ಈ ಒಂದು ಧನುರ್ಮಾಸ, ಈ ಮಾರ್ಗಶಿರ ಮಾಸ ಬಂದಾಗ ಆದಷ್ಟು ಕಾಲ್ಚೀಲಗಳು ಹಾಕ್ಕೋಬೇಕು, ಕೈಗೆ ಗ್ಲೌಸ್ ಹಾಕ್ಕೋಬೇಕು, ಕಿವಿಗೆ ಹತ್ತಿ ಇಟ್ಕೊಳ್ಬೇಕು, ಆದಷ್ಟು ಅರಿಶಿಣವನ್ನು ಜಾಸ್ತಿ ಬಳಸಬೇಕು. ಅರಿಶಿಣ ಪದಾರ್ಥ ಇದೆಯಲ್ಲ, ಪ್ರತಿ ದಿವಸ ರಾತ್ರಿ ಹಾಲನ್ನು ಕಾಯಿಸಿ 1 ಲೋಟ ಹಾಲಿಗೆ 1 ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ ಮನೆಯಲ್ಲಿ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂತಹ ವೃದ್ಧರವರೆಗೂ ಅರಿಶಿಣದ ಹಾಲನ್ನು ಕುಡಿಯೋದ್ರಿಂದ ದೇಹ 72,000 ನರನಾಡಿಗಳು, ಚರ್ಮದ ಕಾಂತಿ, ನಿಮ್ಮ ಮುಖದ ಸೌಂದರ್ಯ, ಹಾಗೆ ಚರ್ಮ ಬಿರುಕಾಗ್ತಕ್ಕಂಥದ್ದು, ಕಾಲು ಹೊಡಿತಕ್ಕಂಥದ್ದು, ಒಂಥರ ಚರ್ಮಕ್ಕೆಲ್ಲ ಒಂಥರ ಈ ಮಂಜು ಬಿದ್ದಾಗ ಎಂಥವ್ರಿಗಾದ್ರೂ ಸಹಿತ ಈ ಚಳಿಗೆ ಮೈ ಕೊರಿಯುತ್ತೆ ಮತ್ತು ಚರ್ಮ ಹೊಡೆಯುತ್ತೆ. ಆದರೆ ಅರಿಶಿಣದ ಹಾಲು ಕುಡಿದಾಗ ಆರೋಗ್ಯ ವೃದ್ಧಿಯಾಗುತ್ತೆ. ನೋಡಿ, ಒಂದು ಅರಿಶಿಣದ ಹಿಂದೆ ಎಷ್ಟು ರಹಸ್ಯ ಇದೆ, ಆ ಮೆಣಸು ಕಾಳಿಂದ ಎಷ್ಟು ರಹಸ್ಯ ಇದೆ. ಆದರೆ ಈ ಮಾಸದಲ್ಲಿ ದೇವರು ನೈವೇದ್ಯ ಮಾಡೋದು ಪೊಂಗಲ್ಗೆ ಮೆಣಸು, ತುಪ್ಪ, ಹೆಸರುಬೇಳೆ, ಅಕ್ಕಿ, ಇದೆಲ್ಲವೂ ಅದು ಬೆಳಗ್ಗೆ ಆ ಬಿಸಿಯಾಗಿರ್ತಕ್ಕಂಥದ್ದು, ಬೆಳಗಿನ ಥಂಡಿ ತುಂಬ ತಂಪಿರ್ತಕ್ಕಂಥ ಕಾಲ ದೇವರ ದರ್ಶನ ಮಾಡ್ತೀರಿ. ಆಚೆ ಬಂದ ತಕ್ಷಣ ದೇವಸ್ಥಾನದಲ್ಲಿ ಅದನ್ನೇ ಪ್ರಸಾದ ಕೊಡ್ತಾರೆ. ಈ ಮಾಸ ಮೂರ್ತಿ ಮಾಡುವಂಥದ್ದಂದರೆ ಇದು ಸಂಪೂರ್ಣವಾಗಿ ಧನುರ್ಮಾಸ ಬರೀ ಪೊಂಗಲ್ನೇ ನೈವೇದ್ಯ ಮಾಡೋದು. ಪೊಂಗಲ್ ನೈವೇದ್ಯ ಮಾಡ್ತಕ್ಕಂಥದ್ದು ಖಾರ ಪೊಂಗಲ್ಲೇ ನೈವೇದ್ಯ ಮಾಡೋದು, ಅದು ಸಿಹಿ ಪೊಂಗಲ್ಲು ಅಲ್ಲ. ಕೊನೆಗೆ ಆ ಪೊಂಗಲ್ಗೆ ಎಂಡಾಗುತ್ತೆ. ಎಲ್ಲಿಗೆ? ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಸಂಕ್ರಾಂತಿಯನ್ನು ಪೊಂಗಲ್ ಹಬ್ಬ ಅಂತಲೂ ಹೇಳ್ತಾರೆ. ಅದಕ್ಕೆ ಒಂದೊಂದು ಪ್ರಾಂತ್ಯಗಳಲ್ಲಿ ಒಂದೊಂದು ಹೆಸರಿಡ್ತಾರೆ. ಪಕ್ಕದ ರಾಜ್ಯಕ್ಕೆ ಹೋದರೆ ಪೊಂಗಲ್ ಅಂತ ಹೇಳ್ತಾರೆ, ಅಂದರೆ ಸಂಕ್ರಾಂತಿ ಹಬ್ಬ, ಎಳ್ಳು ಬೆಲ್ಲವನ್ನು ಹಂಚುವಂಥ ಹಬ್ಬ. ಆ ಎಳ್ಳು ಬೆಲ್ಲ ಹಂಚುವಂಥದ್ದು ಒಂದು ಕ್ರಮ. ಎಳ್ಳು ಅದರಲ್ಲಿ ಜಿಡ್ಡಿನ ಅಂಶ ಇರುತ್ತೆ, ಚರ್ಮಕ್ಕೆ ಕಾಂತಿ ಕೊಡಬೇಕು. ಚರ್ಮ ಒಣಗಿದ್ದ ಡ್ರೈ ಸ್ಕಿನ್ ಇದ್ದರೆ ಅದು ಬಿರುಕು ಹೊಡೆಯುತ್ತೆ, ರಕ್ತ ಬರುತ್ತೆ, ಉರಿಯುತ್ತೆ, ತಡ್ಕೊಳಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಅದಕ್ಕೆ ಅದರ ಮೇಲೆ ಇಲ್ಲದಂಥ ಲೋಷನ್ಗಳು ಹಚ್ತಾ ಇರ್ತೀವಿ. ಮೇಲೆ ಹಚ್ಚೋ ಲೋಷನ್ ಅಲ್ಲ, ಒಳಗಡೆ ತೊಗೊಳ್ಳೋ ಲೋಷನ್ ಆಗಬೇಕು. ಒಳಗಡೆ ಇರ್ತಕ್ಕಂಥ ಆಹಾರಕ್ಕೆ ಬೇಕಾಗಿರೋ ಪದಾರ್ಥ ಬೇಕು. ಏನು ಪದಾರ್ಥ? ಎಳ್ಳು, ಕಡಲೆಬೀಜ, ಕಡಲೆಪಪ್ಪು, ಒಣಕೊಬ್ಬರಿ ಮತ್ತು ಅದರಲ್ಲಿ ಜೀರಿಗೆ, ಪೆಪ್ಪರ್ಮೆಂಟು. ಆ ಜೀರಿಗೆ ಏನು ಬೀಳುತ್ತಲ್ಲ, ಜೀರಿಗೆನೂ ಅದು ಸಾಂಬಾರು ಪದಾರ್ಥವಾದರೂ ಆರೋಗ್ಯಕ್ಕೆ ವೃದ್ಧಿ. ಕಡಲೆಬೀಜ ಅದರಲ್ಲೂ ಎಣ್ಣೆ ಇದೆ, ಒಣಕೊಬ್ಬರಿ ಅದರಲ್ಲೂ ಎಣ್ಣೆ ಇದೆ, ಎಳ್ಳು ಅದರಲ್ಲೂ ಎಣ್ಣೆ ಇದೆ. ಇತ್ತೀಚೆಗೆ ಸುಮಾರು ಜನ ಎಳ್ಳು ತಿನ್ನೋದು ಬಿಟ್ಬಿಟ್ಟಿದ್ದೀರಿ. ನಿಮ್ಮ ಆರೋಗ್ಯಕ್ಕೆ ನಾವು ಮಾತಾಡಿದ್ರೆ ಪ್ರತಿಯೊಂದು ವಿಧಿವಿಧಾನಕ್ಕೂ ಸಹಿತ ಸ್ವಲ್ಪ ಸಮಸ್ಯೆ ಬಂದರೆ ಹಾಸ್ಪಿಟ್ಲು, ಮಾತ್ರೆ, ಡಾಕ್ಟ್ರು, ಆಪ್ರೇಷನ್ ಅಂತಕ್ಕಂಥ ಮಾತಂತೂ ಕೇಳಿ 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 ಸಾಕಾಗೋಗ್ಬಿಟ್ಟಿದೆ. ಸುಮ್ಮನೆ ಹಾಸ್ಪಿಟ್ಲ್ ಒಳಗಡೆ ಹೋದರೆ ಸಾಕು ಆಪ್ರೇಷನ್.
ಈ ಭುಜ ನೋವ್ತಾ ಇದೆ ಅಂದರೆ ಅಲ್ಲೊಂದು ಎಕ್ಸ್ಟ್ರಾ ಮೂಳೆ ಬೆಳೆದಿರುತ್ತೆ, ಆ ಮೂಳೆನ ಅದನ್ನು ಗ್ರೈಂಡ್ ಮಾಡಬೇಕು, ಇಲ್ಲಾಂದರೆ ಕೈ ಹಾಗೆ ನಿಂತ್ಕೊಂಡ್ಬಿಡುತ್ತೆ ಅಂತಾರೆ. ಹಿಂದಿನ 100-110 ವರ್ಷ ಬದುಕಿರ್ತಕ್ಕಂಥ ಮಹನೀಯರಿಗೆ ಎಲ್ಲೂ ಬೆಳೀಲಿಲ್ಲ ಎಕ್ಸ್ಟ್ರಾ ಮೂಳೆಗಳು, ನಮ್ಗಳಿಗೆ ಮಾತ್ರ ಬೆಳೀತಾ ಇದೆ. ಹಾಸ್ಪಿಟ್ಲ್ ಜಾಸ್ತಿ ಆಗ್ತದೆ, ಡಾಕ್ಟ್ರ್ ಜಾಸ್ತಿ ಆಗ್ತಾ ಇದ್ದಾರೆ, ಎಕ್ವಿಪ್ಮೆಂಟ್ ಜಾಸ್ತಿ ಆಗ್ತಾ ಇದೆ. ಅದು ಮಿಷನರೀಸ್ ಹಾಳಾಗಬಾರ್ದು, ಅದು ತುಕ್ಕಿಡಿಬಾರ್ದು, ಆಗ ಅಡ್ಮಿಷನ್ ಆಗಬೇಕು. ICU ಬೆಡ್ನ ಖಾಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇನ್ನೊಂದು ಪೇಷಂಟ್ ಬರೋ ತನಕ ಈ ಪೇಷಂಟ್ನ ಬಿಡೋದಿಲ್ಲ. ಇದೆಲ್ಲ ಯಾರು ಅರ್ಥ ಮಾಡ್ಕೊಳ್ತಿದ್ದಾರೆ? ಇದೆಲ್ಲದಕ್ಕೂ ನಾವು ತಲೆ ಬಗ್ಸಿ ಕರೆಕ್ಟಾಗಿ ಇರಬೇಕಾದ್ರೆ ನಮ್ಮ ಆರೋಗ್ಯ, ಆಹಾರ ಪದ್ಧತಿಗಳು ಸರಿ ಇರಬೇಕು. ಇದಕ್ಕೆ ಮನೇಲಿರ್ತಕ್ಕಂಥ ಹಿರಿಯರು ಮಾಡುವಂಥ ಆರೋಗ್ಯಕರವಾದಂಥ ಊಟನೇ ನಮಗೆ ಆರೋಗ್ಯ. ಮನೇಲಿರ್ತಕ್ಕಂಥ ಹಿರಿಯಂದರು, ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಮನೇಲಿ ಅಡುಗೆ ಮಾಡ್ತಿದ್ರಲ್ಲ, ಯಾವ ಹಬ್ಬಕ್ಕೆ ಏನು ತಿನ್ನಬೇಕು, ಯಾವ ಕಾಲದಲ್ಲಿ ಏನು ಪದಾರ್ಥ ತಿನ್ನಬೇಕು, ಯಾವಾಗ ಏನು ಯಾವ ರೀತಿ ನಿಮ್ಮ ಜೀವನ ಬದುಕಿರುತ್ತೆ ಅನ್ನೋದನ್ನು, ಆ ಬದುಕಿನ ಶೈಲಿಯನ್ನು, ಬದುಕಿನ ಪಾಠವನ್ನು ಮನೇಲಿರ್ತಕ್ಕಂಥ ಹಿರಿಯಂದರು, ತಾಯಿ, ಅಜ್ಜಿ ಅವರಿಂದ ನಾವು ಕಲಿಬೇಕು. ಅದು ಪುಸ್ತಕದಲ್ಲಿರ್ತಕ್ಕಂಥ ಬದನೆಕಾಯಿ ಅಲ್ಲ, ಅದು ಪುಸ್ತಕದ ಬದನೆಕಾಯಿ ಅಲ್ವೇ ಅಲ್ಲ, ಪುಸ್ತಕದಲ್ಲಿ ಹೇಳೋದೇ ಇಲ್ಲ ಪಾಠನ. ಜೀವನದ ಅನುಭವದ ಮಾತುಗಳನ್ನು ಅನುಭವಸ್ಥರಿಂದಲೇ ಕೇಳಬೇಕು ನಾವು, ಆಗಲೇ ಜೀವನಕ್ಕೆ ಬಹಳ ಸೂಕ್ತ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಇವತ್ತಿನ ದಿನದ ವಿಶೇಷತೆಯನ್ನು ಪ್ರಾರಂಭವನ್ನು ಮಾಡಿರ್ತಕ್ಕಂಥದ್ದಾಯಿತು. ಪಂಚಾಂಗ ಶ್ರವಣವನ್ನು ತಿಳಿಸ್ತಾ ಮಾರ್ಗಶಿರ ಮಾಸದ ಬಗ್ಗೆ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ತಾ ಇದ್ರು. ಅದರ ಜೊತೆಗೆ ಬನ್ನಿ ಪಂಚಾಂಗವನ್ನು ಮತ್ತೆ ಮುಂದುವರಿಸೋಣ. ಗುರುಗಳೇ, ಪಂಚಾಂಗ ಶ್ರವಣ ಮತ್ತೆ ಮುಂದುವರಿಸೋಣ. ಶ್ರೀ ಶುಭಕೃತ್ನಾಮ ಸಂವತ್ಸರೇ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 15-12-2023 15-12-2023 ಶುಕ್ರವಾರ. ಇವತ್ತು ಬಹಳ ವಿಶೇಷವಾದಂತಹದ್ದು ತೃತೀಯ ಪೂರ್ವಾಷಾಢ ನಕ್ಷತ್ರ. ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ. ಇಲ್ಲಿ ಶನಿಯ ಆಸ್ಥಾನ ಮಹತ್ತರವಾಗಿರ್ತಕ್ಕಂಥದ್ದು. ಮನುಷ್ಯನಿಗೆ ಬದುಕಿನ ಪಾಠ, ಜೀವನದ ಪಾಠ, ಮನುಷ್ಯನ ಆಗು ಹೋಗುಗಳು, ಕಷ್ಟ ಕಾರ್ಪಣ್ಯಗಳು, ಕಣ್ಣಲ್ಲಿ ನೀರು ಬಂದು ಭಗವಂತ ಸಾಕಪ್ಪ ನನಗೆ ಈ ಜೀವನ ಅನ್ನುವಷ್ಟು ಮಟ್ಟಕ್ಕೂ ಭಗವಂತ ಆಟ ಆಡಿಸ್ತಾನೆ. ಅದಾದ ಮೇಲೆ ಸುಂದರವಾದಂತಹ ಬದುಕನ್ನು ಕೊಡ್ತಾನೆ. ಏನು ಬೇಕು ಏನು ಬೇಡ ಎಂಬತಕ್ಕಂಥದ್ದನ್ನು ಅದನ್ನು ಅರ್ಥೈಸ್ಕೊಂಡು ಕೊಡುವಂತಹದ್ದು ಶನೈಶ್ಚರ ಮಾತ್ರನೇ. ಹಾಗೆ ಇದು ಶನೈಶ್ಚರ ಅಂದರೆ ಈ ಒಂದು ಶನೈಶ್ಚರನ ಗ್ರಹ ಅಂದರೆ ಶನಿಗ್ರಹದಿಂದ ಉಂಟಾಗ್ತಕ್ಕಂತಹ ದೋಷಗಳಾಗಲಿ, ಲಾಭ ಆಗಲಿ, ನಷ್ಟ ಆಗಲಿ, ಅಥವಾ ಅದಕ್ಕೆ ಸಂಬಂಧಪಡ್ತಕ್ಕಂಥ ದಶಾಭುಕ್ತಿಗಳಲ್ಲಾಗುವಂತಹ ಪರಿಯಾಗಲಿ, ಅದೆಲ್ಲವೂ ಸಹಿತ ಆಯಾ ರಾಶಿಗಳಲ್ಲಿ, ಆಯಾ ಲಗ್ನಗಳಿಗೆ ಸಂಬಂಧಪಟ್ಟಂಗೆ ಗ್ರಹಗಳು ಆಯಾ ಮನೆಯ ದೃಷ್ಟಿಯನ್ನು ನೋಡಿದಾಗ ಮಾತ್ರ ಆಗುವಂಥದ್ದು. ಆದರೆ ಪ್ರಸ್ತುತ ಮಕರ ಮತ್ತು ಕುಂಭರಾಶಿಗೆ ಸ್ವಕ್ಷೇತ್ರದಲ್ಲೇ ಶನಿ ಇದ್ದರೂ ಈಗ ಮಧ್ಯಕಾಲ ಮತ್ತು ಕಡೆಯ ಕಾಲ. ಕುಂಭರಾಶಿಗೆ ಮಧ್ಯಕಾಲ, ಇನ್ನು ಕಡೆ ಕಾಲದಲ್ಲಿರ್ತಕ್ಕಂಥದ್ದು ಮಕರ ರಾಶಿ. ಮಕರ ರಾಶಿಯವರಿಗೆ ಮುಂಬರತಕ್ಕಂಥ ದಿನಗಳಲ್ಲಿ ಇನ್ನೇನು ಸ್ವಲ್ಪ ದಿವಸದಲ್ಲೇ ಭಗವಂತನ ಕೃಪೆಯಿಂದ ಒಂದಿಷ್ಟು ಅನುಕೂಲವನ್ನು ಕಾಣಬಹುದು. ಆದರೆ ಅನುಕೂಲವನ್ನು ಕೊಡುವಾಗ ಶನಿ ತನ್ನ ವಾಸ್ತುವನ್ನು, ತನ್ನ ಮನೆಯನ್ನು ಬಿಟ್ಟು ಮುಂದಿನ ಮನೆ ನೋಡುವಾಗ, ಮುಂದಿನ ಮನೆಗೆ ಪಯಣವನ್ನು ಬೆಳೆಸುವಾಗ ಯಥೇಚ್ಛವಾದಂಥ ರೀತಿ ಸ್ಥಿತಿಗತಿಗಳನ್ನು ಕೊಡ್ತಾನೆ. ಆತ ಕೊಡ್ತಕ್ಕಂಥದ್ದು ಹೇಗಿರುತ್ತಪ್ಪ ಅಂದರೆ, ಅದಕ್ಕೆ ಹಿರಿಯರು ಹೇಳ್ತಾರೆ, ಮಾನವ ಕೊಡ್ತಕ್ಕಂಥದ್ದು ಮನೆ ತನಕ, ದೇವರು ಕೊಡೋದು ಕೊನೆ ತನಕ ಅಂತ. ಹಾಗೆ ಗ್ರಹಗಳ ಗ್ರಹದೃಷ್ಟಿಯ ಪ್ರಕಾರ ಶನಿಯಿಂದ ಉಂಟಾಗ್ತಕ್ಕಂತಹ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ರಾಶಿಗಳು, ಅಂತಹ ರಾಶಿ ಮನೆಗಳು ಒಂದಷ್ಟಿದೆ. ಅದನ್ನು ಮುಂಬರ್ತಕ್ಕಂಥ ದಿನದಲ್ಲಿ ತಿಳ್ಕೊಳ್ಳೋಣ. ಆದರೆ ಇವತ್ತು ರಾಶಿಫಲದ ಕಡೆ ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸಬೇಕಾದ್ದು ಪ್ರತಿನಿತ್ಯದ ಕಾಯಕ. ಹಾಗೆ ಇವತ್ತು ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಸಮಸ್ಯೆಗಳ ಸೆರೆಮಾಲೆ ಇದೆ. ಮನಸ್ಸು ನೆಮ್ಮದಿಲ್ದಂಥ ರೀತಿ ಚಂಚಲತೆ ಆಗುತ್ತೆ. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದಾಗಲಿಂದ ಏನೋ ಒಂದು ಥರ ಟೆನ್ಷನ್ನು, ಏನೋ ಒಂದು ಬಾಧೆ ನಿಮ್ಮನ್ನು ಬಾಧಿಸ್ತಾ ಇರುತ್ತೆ. ಇದರಿಂದ ಮುಕ್ತರಾಗಿ ಪರವಾಗಿಲ್ಲಪ್ಪ ಇವತ್ತು ಏನಾದರೂ ಸಿದ್ಧಿಪಡಿಸ್ಕೋಬೋದಾ ಅಂದರೆ ಸರಿಸುಮಾರು 11 ಗಂಟೆ 12 ನಿಮಿಷದ ನಂತರ 11 ಗಂಟೆ 12 ನಿಮಿಷದ ನಂತರ ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದರೆ ಫಲಾಫಲಗಳ ಸಿದ್ಧಿಗಾಗಿ ತಾವು ಏನು ಚಿಂತನೆ ಮಾಡಿದ್ರೂ ಅದರಲ್ಲಿ ಒಂದಿಷ್ಟು ಲಾಭವೂ ಇದೆ, ನಷ್ಟವೂ ಇದೆ. ಲಾಭ ನಷ್ಟಗಳ ಮಧ್ಯದಲ್ಲಿ ನಿಮ್ಮ ಚಿಂತನೆ ಇವತ್ತು ಸರಿಯಾದ ಕ್ರಮವನ್ನು ಅನುಸರಿಸಬೇಕಾಗತ್ತೆ. ಅದಕ್ಕಾಗಿ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ತಾವು ಪ್ರಾರ್ಥನೆ ಮಾಡಬೇಕಾಗತ್ತೆ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ. ಅದಕ್ಕಾಗಿ ಇವತ್ತಿನ ದಿವಸ ತಾವು ಏನು ಚಿಂತನೆ ಮಾಡಿದ್ರೂ ಅದರಿಂದ ಸಾಕಷ್ಟು ಲಾಭವೇ ಸಿಗುತ್ತೆ. ಆ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ಇವತ್ತು ಭಗವತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ, ರಾಹುಕಾಲದಲ್ಲಿ ದೇವರ ದರ್ಶನ ಮಾಡೋದ್ರಿಂದ, ರಾಹುಕಾಲದ ಪೂಜಾನುಷ್ಠಾನ ಎಲ್ಲೆಲ್ಲಿ ನಡೆಯುತ್ತೋ ಅಥವಾ ಈ ಸಮಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ರೂ ನಿಮ್ಮ ಮನಸ್ಸಲ್ಲಿರುವಂಥ ಆಸೆಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ.
ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗಂತೂ ಹಣಕಾಸಿನ ಬಗ್ಗೆ ಭಗವಂತನ ಕೃಪೆಯಿಂದ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ದೂರಬಾರ ಇರ್ತಕ್ಕಂಥ ಸ್ನೇಹಿತರ ಜೊತೆ ವ್ಯವಹರಿಸ್ತೀರಿ. ಕುಟುಂಬದ ಸದಸ್ಯರ ಜೊತೆ ಕೂತ್ಕೊಂಡು ಹಸನ್ಮುಖಿಯಾದ ನಗುಮುಖವನ್ನು ಮಾತಾಡ್ತೀರಿ. ಹಾಗೆ ಹೊಸದಾಗಿ ಏನೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿ ಮನಸ್ಸಿಗೆ ಸಂತೋಷವನ್ನು ತಂದುಕೊಳ್ಳುವಂಥ ಕಾಯಕವನ್ನು ಇವತ್ತಿನ ಕಾರ್ಯದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ತೃಪ್ತಿಕರವಾದಂಥ ಬದುಕು ಭಗವಂತನ ಕೃಪೆಯಿಂದ, ಶುಕ್ರನ ಕೃಪಾಶೀರ್ವಾದದಿಂದ ಇವತ್ತು ಸಿದ್ಧಿಯಾಗುತ್ತೆ. ವೃಷಭ ರಾಶಿಯವರ ಮುಖದ ವರ್ಚಸ್ಸು, ತೇಜಸ್ಸು, ತಾವಿರಬೇಕಾಗಿರ್ತಕ್ಕಂಥ ರೀತಿ, ತಮ್ಮಲ್ಲಿರ್ತಕ್ಕಂಥ ಬದಲಾವಣೆ, ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ, ವ್ಯಾಪಾರದಲ್ಲಿ ಒಂದಷ್ಟು ಪ್ರಗತಿ, ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಗೆ ಬೇಕಾಗಿರುವಂಥ ಒಂದಷ್ಟು ಸೂತ್ರಗಳನ್ನು ಇವತ್ತು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವು ಯಾರೊಬ್ಬರಾದರೂ ಮಧ್ಯಾಹ್ನ 1 ಗಂಟೆಯಿಂದ 4 ಗಂಟೆ 12 ನಿಮಿಷದವರೆಗೂ ಬಹಳ ಒಳ್ಳೆಯ ಕಾಲ ಇದೆ, ಒಳ್ಳೆಯ ಸಮಯ ಇದೆ. ಈ ಸಮಯದಲ್ಲಿ ತಾವು ಏನು ಚಿಂತನೆ ಮಾಡಿದ್ರೂ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ, ಸಮಾಧಾನವೂ ಬೇಕು. ಆ ತಾಳ್ಮೆ ಸಮಾಧಾನದಿಂದ ವರ್ತನೆ ಮಾಡಿದ್ರೆ ಅದರ ಫಲಾಫಲಗಳು ಅಷ್ಟೇ ವೇಗವಾಗಿ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದಿರುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ, ಗುರು ಮತ್ತು ಶುಕ್ರ. ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ವ್ಯವಹಾರ ಮಾಡಬೇಕಾದ್ರೂ, ಲೇವದೇವಿ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡಬೇಕಿವತ್ತು. ಇವತ್ತು ಗೌಪ್ಯವಾಗಿ ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಇದೆ. ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯ ತುಂಬಿದ್ರೆ ಅಲ್ಲಿ ಸಮಸ್ಯೆ ಇದೆ. ಅದಕ್ಕಿಂತ ಮುಖ್ಯವಾಗಿ ಹೇಳ್ಬೋದಾದರೆ ಇವತ್ತು ವ್ಯವಹಾರಗಳನ್ನು ಏನೇ ಮಾಡಬೇಕಾದ್ರೂ ಸ್ವಲ್ಪ ಗೌಪ್ಯವಾಗಿ ಮಾಡಿದ್ರೆ ಇವತ್ತು ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ. ಅದರಲ್ಲೂ ನಿಮ್ಮ ಜಾತಕದಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ಒಂದು ಕಡೆ ಹಣಕಾಸಿನ ಲಾಭ, ಮತ್ತೊಂದು ಕಡೆ ಮನಸ್ಸಿನ ಒಂದು ಆನಂದವಾಗಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಹಳೆಯ ಸ್ನೇಹಿತರು, ಬಾಲ್ಯ ಸ್ನೇಹಿತರು ಅಥವಾ ಹಿಂದೆ ಯಾರೋ ಪರಿಚಯ ಆಗಿ ಅವರಿಂದ ಏನೋ ಒಂಚೂರು ಅನುಕೂಲ ಆಗ್ಬೋದಾಗುತ್ತೆ ಅಂತ ಅಂದು ಚಿಂತನೆ ಮಾಡಿದರೆ ಅದು ಇಂದು ಫಲಕಾರಿಯಾಗುತ್ತೆ. ಹಾಗಾಗಿ ಇವತ್ತಿನ ಫಲಾಫಲಗಳಲ್ಲಿ ಸಾಕಷ್ಟು ವಿಶೇಷವಾಗಿದೆ. ಸಾಧ್ಯವಾದರೆ ತುಂಬೆ ಹೂವು ಎಲ್ಲಾದರೂ ಸಿಕ್ಕಿದ್ರೆ, ತುಂಬೆ ಹೂವು ಸಿಕ್ಕಿದ್ರೆ ಅದನ್ನು ಶಿವನ ಒಂದು ವಿಶೇಷವಾಗಿರುವ ಸಾನ್ನಿಧ್ಯಕ್ಕೆ ಅರ್ಪಣೆ ಮಾಡಿದ್ರೆ ಇವತ್ತು ಮತ್ತಷ್ಟು ಲಾಭವನ್ನು ಮಿಥುನ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ನಿಮ್ಮ ಒಳ್ಳೆ ಮನಸ್ಸಿನಿಂದ ಅದನ್ನು ಆಲೋಚನೆ ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಲಾಭವಿದೆ. ಯಶಸ್ಸಿನ ಹಾದಿ ಇದೆ ನಿಜ, ಆದರೆ ಸರಿಯಾದ ದಾರಿಯಲ್ಲಿದ್ದರೆ ಮಾತ್ರ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರನ್ನೂ ನಿಂದಿಸಬೇಡಿ, ಯಾರನ್ನೂ ನಿಂದನೆಗೆ ನೀವು ಒಳಗಾಗಬೇಡಿ. ಇನ್ನೊಬ್ಬರನ್ನ ನೀವು ದೂಷಣೆ ಮಾಡೋಕ್ಕೆ ಹೋಗಿ ಖಂಡಿತ ನೀವು ದೂಷಕರಾಗ್ಬಿಡ್ತೀರಿ. ಅದಕ್ಕಿಂತ ಮುಖ್ಯವಾಗಿ ಸಣ್ಣ ಮಕ್ಕಳ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿ ಇಟ್ಕೊಳ್ಳಿ. ನೀವು ಸಾಕಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಹತ್ರ ಸಹಿತ ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಉತ್ತಮ. ಯಾಕೆಂದರೆ ಎಷ್ಟೇ ಆದರೂ ಪ್ರಾಣಿ ಪಕ್ಷಿಗಳಾಗಿಯೇ ಉಳ್ಕೊಳ್ತೇವೆ ವಿನಃ ಅದು ಮನುಷ್ಯನ ಗುಣಕ್ಕೆ ಇರೋದಿಲ್ಲ. ಆದರೆ ಇವತ್ತು ಅಂತಹದರಿಂದಲೂ ಒಂದಷ್ಟು ತೊಂದರೆ ತಾಪತ್ರ ಎದುರಾಗ್ಬೋದು. ಕರ್ಕಾಟಕ ರಾಶಿಯವರಿಗೆ ಜೋಪಾನ, ಎಚ್ಚರಿಕೆ ಇರಲಿ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕರ್ಕಾಟಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಗುರುವಿನಿಂದ ಮಾತ್ರ ಸಾಧ್ಯ. ಹಾಗೆ ಯಾರು ನಮ್ರತೆಯ ಬದುಕಲ್ಲಿರ್ತಾರೆ, ಯಾರು ಶ್ರದ್ಧಾಭಕ್ತಿಯಾಗಿರ್ತಾರೆ, ತಮ್ಮ ಕಾಯಕವನ್ನು ಮನುಷ್ಯ ಹಿರಿಯರೊಂದು ಮಾತು ಹೇಳೋರು, ನೀನು ಯಾರಿಗೆ ಹೆದರ್ದಿದ್ರು ನಿನ್ನ ನೆರಳಿಗೆ ನೀನು ಹೆದರು ಬದುಕಬೇಕು ಅಂತ. ಹಾಗೆ ನಿನ್ನ ನೆರಳಿಗೆ ನೀನು ಹೆದರಬೇಕು ಅಂದರೆ ನೆರಳು ಎಲ್ಲಿ ಬೀಳುತ್ತೆ? ಮನುಷ್ಯ ನಿಂತಾಗ ಅವನ ನೆರಳು ಭೂಮಿ ಮೇಲೆ ಬೀಳುತ್ತೆ. ಆ ಬಿದ್ದಂಥ ನೆರಳಿಗಾದರೂ ಹೆದರಬೇಕಂತ. ಯಾಕೆಂದರೆ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ಹತ್ತು ಬಿಟ್ಟರೆ ನಾವು ಯಾರಿಗೂ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ಮಾಡಿದ್ದೇ ಸರಿ, ನಾನು ಹಾಕಿದ್ದೇ ಸರಿ, ನಾನು ಹಾಕಿದ ಹೆಜ್ಜೆ ನಾನು ಕರೆಕ್ಟಾಗಿದ್ದೀನಿ ಅಂತ ತಿಳ್ಕೊಳ್ತೀನಿ, ನಾನು ಮಾಡಿದ ಕೆಲಸನೇ ಕರೆಕ್ಟು ಅಂತ ತಿಳ್ಕೊಳ್ತೀನಿ. ಅದರಿಂದ ಯಾರೊಬ್ಬರು ಕಣ್ಣೀರು ಹಾಕ್ತಿದ್ದಾರೆ, ಯಾರು ತೊಂದರೆ ಇದೆ ಅಂತ ಅದರ ಆಲೋಚನೆ ನಾನು ಮಾಡೋದಿಲ್ಲ. ಹಾಗೆ ಮಾಡಬಾರ್ದು. ಅದು ಇವತ್ತು ನಾಳೆಗೆ ಸರಿ, ನಾಳಿದ್ದಗಲ್ಲ. ನಾಳಿದ್ದು ಇನ್ನೊಬ್ಬರು ಅದನ್ನೇ ಮಾಡಿದರೆ ಆಗ ನಮಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸಿಂಹರಾಶಿಯವ್ರಿಗೆ ಯಾಕೆ ಈ ಮಾತು ನಾನು ಹೇಳ್ತಿದ್ದೇನೆ ಅಂದರೆ, ಇವತ್ತು ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಜೊತೆಗೆ ರಾಹು ಇರ್ತಕ್ಕಂಥ ಆಸ್ಥಾನ ನಿಮ್ಮನ್ನು ಅಷ್ಟು ಮೆರೆಸ್ತಾರೆ. ಮೆರೆಸಿದ ನಂತರ ಪುನಃ ಎಲ್ಲೋ ಒಂದು ಕಡೆ ಕಣ್ಣೀರು ಹಾಕಿಸ್ತಾರೆ. ಹಾಗಾಗಿ ಇವತ್ತಿನ ಕಾಯಕದಲ್ಲಿ ಸ್ವಲ್ಪ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಸಿಂಹರಾಶಿಯವರು ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4 ಗಂಟೆ 15 ನಿಮಿಷದವರೆಗೂ ಮಾತ್ರ
ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಜೋಪಾನ ಸಾಧ್ಯವಾದರೆ ಇವತ್ತು ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಉಣಬಡಿಸಿ ಒಳ್ಳೆ ಸನ್ಮಾರ್ಗದತ್ತ ನಡೆಯಿರಿ, ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವು ತೀರ್ಮಾನ ತುಂಬ ಚೆನ್ನಾಗಿರ್ತಕ್ಕಂಥದ್ದೇ. ಆದರೆ ಇವತ್ತು ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ಅಡಚಣೆಗಳು ಉಂಟಾಗುತ್ತೆ. ಆದರೂ ಭಯಪಡಬೇಕಾದಿಲ್ಲ. ಮಾಡುವ ಕೆಲಸವನ್ನು ಜವಾಬ್ದಾರಿಯುತವ ಮಾಡಿ, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸಿ. ಯಾರು ಏನೇ ಹೇಳಿದ್ರು ಹಿರಿಯರು ಯಾವತ್ತೂ ನಿಮ್ಮವರು, ನಿಮ್ಮ ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಮಾತಾಪಿತೃಗಳಾಗಲಿ, ನಿಮ್ಮ ಅಣ್ಣ ಆಗಲಿ ಅಥವಾ ನಿಮಗಿನ್ನ ಹಿರಿಯರು ಅಂತ ಯಾರಿದ್ದಾರೋ ಅವರು ಒಂದಲ್ಲ ಒಂದು ಕಡೆ ನಿಮ್ಮ ಶ್ರೇಯಸ್ಸಿಗಾಗಿ ಚಿಂತನೆ ಮಾಡ್ತಾರೆ. ಕೆಲವೊಮ್ಮೆ ಕೆಲವು ದೋಷಗಳಾಗುತ್ತೆ, ಕೆಲವು ಸಮಸ್ಯೆಗಳು ಎದುರಾಗುತ್ತೆ, ಕೆಲವು ತೊಂದರೆ ತಾಪತ್ರೆಗಳು ಎದುರಾಗುತ್ತೆ. ಕುಟುಂಬದವರೆಲ್ಲರೂ ನಮ್ಮನ್ನು ಕಡೆಗಣಿಸಬಹುದು. ಆದರೂ ಒಳ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಥಾನಮಾನವನ್ನು ಕಲ್ಪಿಸ್ಕೊಳ್ಳುವಂಥದ್ದು, ಸ್ಥಾನಮಾನ ಕೊಡ್ತಕ್ಕಂಥದ್ದು ಕುಟುಂಬದವರಾಗಿರ್ತಾರೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ನಡೆಯಬೇಕು. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಕಪ್ಪು ಬಣ್ಣದ ಶ್ವಾನಿಕೆ, ಸಂಪೂರ್ಣ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಿಕೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಹಾಕೋದ್ರಿಂದ ಖಂಡಿತ ಒಳ್ಳೆ ಹೆಚ್ಚಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಲಾಭವಿದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ, ವೃತ್ತಿಯಲ್ಲಿ ಅಭಿವೃದ್ಧಿ ಇದೆ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಹಾಗೆ ಇವತ್ತಿನ ದಿವಸ ಯಾರಿಗೆ ಏನಾದರೂ ಮಾತು ಕೊಟ್ಟರೆ ಆ ಮಾತಿನ ಪ್ರಕಾರ ನಡ್ಕೊಳ್ಬೇಕು ಎಂಬತಕ್ಕಂಥ ಒಂದು ಮನಸ್ಸಲ್ಲಿರ್ತೀರಿ. ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ಒಂದು ಪ್ರಯತ್ನವೂ ಇದೆ. ಅದಕ್ಕಿಂತ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭ ಇದೆ. ಇವತ್ತು ಯಾರೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದೀರಿ, ಇವತ್ತು ಸ್ವಲ್ಪ ನೀವು ಕಷ್ಟಪಟ್ಟರೆ ಖಂಡಿತ ಇವತ್ತು ಲಾಭವನ್ನು ಗಳಿಸ್ತೀರಿ. ಹಾಗೆ ಇವತ್ತಿನ ದಿವಸ ದೂರಭಾರ ಪ್ರಯಾಣ ಬೆಳೆಸಬೇಕು, ಎಲ್ಲರೂ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಥವಾ ಮನೋರಂಜನಾ ಕ್ಷೇತ್ರಕ್ಕೆ ಹೊರಡಬೇಕು ಅಂತನ್ನೋಂಥವ್ರು ಸಹಿತ ಸಾಕಷ್ಟು ಜನ ಇರ್ತೀರಿ. ವಾರದುದ್ದಕ್ಕೂ ಕೆಲಸ ಮಾಡಿ ಸಾಕಾಗಿದೆಪ್ಪ, ಇವತ್ತೆಲ್ಲನ ಆಚೆ ಹೊರಡೋಣ ಅಂತ ಮನಸ್ಸು ಇವತ್ತು ತುಲಾರಾಶಿಯವರಿಗೆ ಬರ್ತಾ ಇರುತ್ತೆ. ಆದರೆ ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇನ್ನೊಂದು ತುಂಬ ದೊಡ್ಡದಾದಂಥ ಜವಾಬ್ದಾರಿ ಹೆಗಲ ಮೇಲೆ ಕೂತ್ಕೊಳ್ಳುತ್ತೆ. ಆ ಜವಾಬ್ದಾರಿ ನಿಭಾಯಿಸೋದು ಹೇಗಪ್ಪ ಅಂತಕ್ಕಂಥದ್ರ ಆಲೋಚನೆಯೂ ನಿಮಗೆ ಎದುರಾಗುತ್ತೆ. ಆದರೂ ಇವತ್ತು ಅದೃಷ್ಟ ಅಂತಕ್ಕಂಥದ್ದು ನಿಮ್ಮ ಜೊತೆಯಲ್ಲಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಒಳ್ಳೆಯದಾಗುತ್ತೆ, ಶುಭವಾಗಲಿ. ಮತ್ತು ಇವತ್ತು ನೀವು ಮಾಡುವ ಕೆಲಸದಲ್ಲಿ ಯಾರಾದರೂ ಒಬ್ಬರಿಗೆ ಏನಾದರೂ ಒಂಚೂರು ಸಹಾಯ ಮಾಡಿದ್ರೆ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ಕಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ನಿಟ್ಟಿನಲ್ಲಿ ತಾವಿರ್ತೀರಿ. ಇವತ್ತು ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇದೆ, ಒಂದು ಸ್ವಲ್ಪ ಮಟ್ಟಿಗೆ ಲಾಭವೂ ಇದೆ. ಲಾಭ ನಷ್ಟ ಅಂತಕ್ಕಂಥದ್ದು ಎರಡೂ ಇದ್ದಾಗ ಅದರ ಚಿಂತನೆಯನ್ನು ಹಾಗೇ ಮಾಡಬೇಕಾಗತ್ತೆ. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಎಲ್ಲಾದರೂ ಒಂದಷ್ಟು ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳನ್ನು ತಂದು ನಿಮ್ಮ ಕುಲದೇವರ ಪಾದಕ್ಕೆ ಅರ್ಪಣೆ ಮಾಡಿ, ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಸಣ್ಣ ಪುಟ್ಟ ಮಕ್ಕಳಿಗೆ ಏನಾದ್ರು ಚೂರು ಹಣ್ಣು ಹಂಪಲು ಕೊಡೋದ್ರಿಂದ ಒಳ್ಳೆಯ ಯಶಸ್ಸಿನ ಫಲವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಹೊಸದಾಗಿ ಮಾಡುವ ಕೆಲಸ, ವೃತ್ತಿಯಲ್ಲಿ ಮತ್ತಷ್ಟು ಅಭಿವೃದ್ಧಿಪಡಿಸುವ ಕೆಲಸ ಅಥವಾ ಹಿಂದಿನಿಂದ ಮಾಡ್ಕೊಂಬರ್ತಿರ್ತಕ್ಕಂಥ ಕೆಲಸದಲ್ಲಿ ಅಧಿಕವಾದಂತಹ ಲಾಭವನ್ನು ಗಳಿಸುವಂತಹ ಅದೃಷ್ಟ ನಿಮ್ಮದಾಗಿರುತ್ತೆ. ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿ ಫಲಾಫಲಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ವೃಶ್ಚಿಕ ರಾಶಿಯವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭವನ್ನು ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ಗುರುಜಿ, ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ. ಅಮ್ಮ, ತಮ್ಮ ಹೆಸರು ತಿಳ್ಕೊಳ್ಬೋದಾ? ನನ್ನ ಹೆಸರು ಪಲ್ಲವಿ ಅಂತ. ಪಲ್ಲವಿ ಅಂತ ಹೇಳಿ. ಗುರುಜಿ ನಮ್ಮ ಜೊತೆ ಇದ್ದಾರೆ ಅಮ್ಮ, ಮಾತಾಡಿ ತಾಯಿ. ಹಲೋ. ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಮಗಂಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. ಹಾಗಾಗಿ ಈಗ 1 ತಿಂಗಳಿಂದಾನು ತೋರಿಸ್ತಾನೆ ಇದೀವಿ ಹಾಸ್ಪಿಟ್ಲಿಗೆಲ್ಲ. ಈಗ 1 ತಿಂಗಳಿಂದ ಸ್ವಲ್ಪ ಬಹಳ ಸೀರಿಯಸ್ ಆಗಿರೋದ್ರಿಂದ ಅವರು 80% ಎಲ್ಲ ಮೆಡಿಸಿನ್ ಆಗಿದೆ, ಇನ್ನ 20% ಅವ್ನು ಉಳಿಯೋ ಚಾನ್ಸ್ ಇಲ್ಲ ಅಂತಾನೆ ಹೇಳ್ತಾ ಇದಾರೆ ಗುರುಜಿ. ನನ್ಗಿರೋದು ಒಬ್ಬನೇ ಮಗ. ಎಷ್ಟು ವಯಸ್ಸು ಮಗನಿಗೆ? 7 ವರ್ಷ ಗುರುಜಿ. ಏನು ಸಮಸ್ಯೆ ಆದರೂ ಏನು ಹೇಳ್ತಿದಾರಮ್ಮ? ಅಂದ್ರೆ ಅವನಿಗೆ ಬಿಳಿ ರಕ್ತ ಕಣ ಕಡಿಮೆ ಇರೋದ್ರಿಂದ ಬ್ಲಡ್ ಎಲ್ಲ ಮೂಗಲ್ಲಿ, ಬಾಯಲ್ಲಿ ಇಲ್ಲ ಯೂರಿನಲ್ಲಿ ಬರ್ತಾ ಐತೆ.
ಅಯ್ಯೋ ದೇವ್ರೆ. ಹಂಗಾಗಿ ನಾವು ತೋರಿಸ್ತಾ ಇದೀವಿ ಗುರುಜಿ, ಎಲ್ಲಾ ತರನು ಮೆಡಿಸಿನ್ ಮಾಡಿ ಇವನಿಗೆ ಉಳಿಯೋ ಚಾನ್ಸ್ ಇಲ್ಲ, ನೀವ್ ಎಷ್ಟ್ ದಿನ ಅಂತ ಹಿಂಗೆ ಬ್ಲಡ್ ಹಾಕ್ಸ್ತಾನೆ ಇರ್ಬೇಕು, ಆತರ ಎಲ್ಲ ಹಾಕ್ಸಕ್ ಆಗದೇ ಇಲ್ಲ, ನೀವಿರೋ ಎಷ್ಟ್ ದಿನ ನೋಡ್ಕೊಳ್ಳಿ ಅಂತಾನೆ ಹೇಳ್ತಾ ಇದಾರೆ ಗುರುಜಿ. ಅಂದರೆ ಇಲ್ಲಿವರೆಗೂ ಈಗ ಮಗು 7 ವರ್ಷದವರೆಗೂ ನೀವು ಬ್ಲಡ್ ಹಾಕ್ಸ್ತಾನೆ ಬಂದಿದ್ದೀರಾ? ಹಾ ಗುರುಜಿ, ಇವಾಗ ಆಲ್ರೆಡಿ 10 ಬಾಟ್ಲು ಬ್ಲಡ್ ಹಾಕ್ತಾನೆ ಇದೀವಿ. ಆಮೇಲೆ ಮೆಡಿಷನ್ ಇಂಜೆಕ್ಷನ್ ಬರೀ ಇದೇ ಆಗ್ತಾ ಇದೆ ಗುರುಜಿ. ಅಂದ್ರೆ ಏನು ಗ್ಯಾರಂಟಿನೂ ಹೇಳ್ತಾನೆ ಇಲ್ಲ ಗುರುಜಿ. ಅಲ್ಲ ಮಗು, ಏನು ಗ್ಯಾರಂಟಿ ಹೇಳಲಿಕ್ಕೆ ಅವರು ದೇವರಲ್ಲ. ಆದರೆ ಒಂದು ಏನು ಮಾಡ್ಬೋದೋ, ಏನು ಆ ದಿನ ಕಳಿಬೋದೋ ಆ ಕಳಿಯೋದಕ್ಕೆ ಅವ್ರು ಕೆಲಸ ಮಾಡ್ತಾ ಇರ್ತಾರೆ. ಹಾ ಗುರುಜಿ. ಅದರಿಂದ ಇಲ್ಲಿ ಯಾರನ್ನೂ ನಾವು ದೂಷಣೆ ಮಾಡೋಕ್ಕಾಗಲ್ಲ ಇಂತಹ ಪರಿಸ್ಥಿತಿನಲ್ಲಿ. ಆದರೆ ಈ ಮಗು ಪ್ರಾರಂಭದಲ್ಲಿ ಆ 1 ವರ್ಷ 2 ವರ್ಷ ಆ ಮಗು 1-2-3 ವರ್ಷಗಳಲ್ಲಿದ್ದಾಗೂ ಸಮಸ್ಯೆ ಇತ್ತಾ? ಇಲ್ಲ ಗುರುಜಿ, ಅವ್ನು ಆರಾಮಿದ್ದ. ಅವನಿಗೆ ಏನು 7 ವರ್ಷಕ್ಕೆ ಬಿತ್ತಲ್ವಾ ಗುರುಜಿ, ಅವಾಗಿಂದನೂ ಇದೇ ಪ್ರಾಬ್ಲಮ್ ಆಗ್ತೈತಿ. ನಾನು ಮಾತು ಹೇಳ್ತೀನಿ ಕೇಳಮ್ಮ, ಗಂಡು ಮಕ್ಕಳಿಗೆ ಈ ಥರ ಬೆಸ್ಸಂಖ್ಯೆಯಲ್ಲಿದ್ದಾಗ ಒಂದಷ್ಟು ತೊಂದರೆಗಳಾಗತ್ತೆ. ಆದರೂ ಚಿಂತೆ ಮಾಡಬೇಡ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಇಂಗ್ಲೀಷ್ ಮೆಡಿಸಿನ್ಸ್ ನೋಡ್ತಾ ಇದೆಯಾ, ಇದರಲ್ಲಿ ಆಯುರ್ವೇದಿಕಲ್ಲಿ ಏನಾದ್ರು ಒಳ್ಳೆ ಮೆಡಿಸಿನ್ ಇದೆಯಾ ಅಂತ ಒಂದ್ಸತಿ ಚೆಕ್ ಮಾಡಿ ನೋಡಿ. ಇವತ್ತೆಲ್ಲವೂ ನಿಮ್ಮ ಅಂಗೈಯಲ್ಲಿದೆ. ಒಂದು ಮೊಬೈಲ್ ತಿರುಗಿಸಿದ್ರೆ, ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಹೋಗ್ಬಿಟ್ರೆ ಅದಕ್ಕೆ ಸಂಬಂಧಪಡ್ತಕ್ಕಂಥ 1-10 ಕಡೆ ಸಿಗುತ್ತೆ. ಸ್ವಲ್ಪ ಶ್ರಮ ವಹಿಸಿ. ಯಾರೊಬ್ಬರದ್ದು ತೀರ್ಮಾನ ಅಂತಿಮ ಅಲ್ಲ ನೋಡಮ್ಮ. ಒಂದು ನಮ್ಮ ಪ್ರಯತ್ನನ ಎಲ್ಲಿ ತನಕ ಸಾಧ್ಯವೋ ಅಲ್ಲಿ ತನಕ ನಾವು ಮಾಡಲೇಬೇಕು. ಮಾಡೋದ್ರಲ್ಲಿ ಖಂಡಿತ ತಪ್ಪಲ್ಲ. ಆಮೇಲೆ ಯಾರೋ ಒಬ್ಬರು ಹೇಳಿದ್ದಾರೆ ಫೈನಲ್ ಆಗಿ ಹೋಗ್ತಾ ಇದೆ, ನೀನು ಮನೆ ಕರ್ಕೊಂಡೋಗಿ ಅಥವಾ ಇನ್ನಿಲ್ಲ ಜೀವ, ನಾವು 80% ಮಾಡಿದ್ದೀವಿ, 20% ಜೀವನ, ಆ 20% ಉಳಿದಿರೋಷ್ಟು ದಿವಸ ನಡೀಲಿ, ಅಷ್ಟಕ್ಕೆ ನೀವು ಸುಮ್ಮನೆ ಆಗಬಾರ್ದು. ಒಂದು ಸಣ್ಣ ಹುಲ್ಲಿನ ಕಡ್ಡಿ. ನಾನು ಪ್ರಯತ್ನ ಪಡ್ತಾನೆ ಇದೀನಿ ಗುರುಜಿ, ತುಂಬಾನೇ ಕಷ್ಟ ಪಡ್ತಾ ಇದ್ದೀನಿ ನಾನು ಅವನಿಗೋಸ್ಕರ. ನಿಮ್ಮ ಮನೆಯವ್ರು ಏನು ಕೆಲಸ ಮಾಡ್ತಾರೆ ತಾಯಿ? ಗುರುಜಿ ಅವ್ರು ನನ್ನ ಜೊತೆ ಇಲ್ಲ ಗುರುಜಿ, ಆದ್ರೂ ನಾನು ತುಂಬಾನೇ ಸಫರ್ ಮಾಡ್ತಾ ಇದ್ದೀನಿ. ಏನಮ್ಮ ಇಂಥ ಪರಿಸ್ಥಿತಿ ನಿಂದು? ಇಂಥ ದೊಡ್ಡದ ಕಷ್ಟನ ಹೆಗಲ ಮೇಲೆ ಹೊತ್ಕೊಂಡು ಅಲ್ಲ ಇಂಥ ಎದುರಿಸ್ತಾ ಇದ್ದೀನಿ ಗುರುಜಿ, ನನ್ನ ಮಗನನ್ನ ಉಳಿಸ್ಕೊಬೇಕು ಅಂದ್ಬಿಟ್ಟು. ಅಲ್ಲ ಮಗು, ನಾನು ಹೇಳೋದು ಅರ್ಥ ಮಾಡ್ಕೊ. ನಿನ್ನ ಜೊತೆ ಇಲ್ಲ ಅಂದರೆ ಅವ್ರು ನಿನ್ನಿಂದ ದೂರ ಇದ್ದಾರಾ? ಹಾ ಗುರುಜಿ, ನಾನು ಎಷ್ಟು ಈ ಪಾಪುಗೆ ಹುಷಾರಿಲ್ಲ ಬಾ ಅಂತ ಎಲ್ಲ ಕರೆದೆ ಗುರುಜಿ, ಸತ್ರು ಸಾಯ್ತಾನೆ ಅಂದ್ಬಿಟ್ರು ಗುರುಜಿ ಅವರು. ಅಯ್ಯೋ ಹಣೆ ಬರವೆ, ಏನು ಪ್ರಾರಬ್ಧ ಕರ್ಮ ನಮ್ಮ ಮನೆಯಿಂದ. ಬಹಳ ಕಷ್ಟ ಪಡ್ತಾ ಇದೀನಿ ಗುರುಜಿ. ಅಂದ್ರೆ ನನಗೆ ಇವನೊಬ್ಬ ಚೆನ್ನಾಗಿದ್ಬಿಟ್ರೆ ಗುರುಜಿ ನಾನು ಎಲ್ಲಾನು ಫೇಸ್ ಮಾಡೋ ಕೆಪಾಸಿಟಿ ನನ್ ಧೈರ್ಯ ಐತಿ ಗುರುಜಿ, ಆದ್ರೆ ಇವನೊಬ್ಬ ನನಗೆ ಬೇಕು ಗುರುಜಿ. ನಿನ್ನ ಎಲ್ಲ ಧೈರ್ಯಕ್ಕೂ ಒಂದು ಏನೋ ಒಂದು ಬೇಕಲ್ಲ, ಅದಕ್ಕೆ ಇದು ನಡೀತಾ ಇದೆ. ಯಾವತ್ತೂ ಅಷ್ಟೇ ನಾವು ಅಂದ್ಕೊಂಡಂಗೆ ಅಲ್ಲಮ್ಮ ಜೀವನ. ನಮಗೆಲ್ಲ ದೇವ್ರು ಧೈರ್ಯ ಕೊಡ್ತಾನೆ. ಆ ಧೈರ್ಯ ಕೊಟ್ಟು ಅಲ್ಲೊಂದು ಪರೀಕ್ಷೆ ಇಡ್ತಾನೆ. ನೋಡು, ನೀನು ಅಷ್ಟು ಧೈರ್ಯವಂತಳೆ, ನೀನು ಅಷ್ಟು ಧೈರ್ಯ ಇದ್ದೀವಿ ಹೊತ್ತು ಈ ಮಗುನ ಮುಂದಿಟ್ಟು ನೀನು ಕುಗ್ಗಿಸ್ತಾ ಇದ್ದಾನೆ ಇಲ್ವೋ? ಇದು ನಿನ್ನನ್ನು ನೋಡ್ಕೊಂಡು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ನಾನು ಅಂತಕ್ಕಂಥ ಅವರಿಗೆ ಇದು ಒಂಥರ ಪಾಠ ಅಮ್ಮ. ಇದು ಇಲ್ಲಿ ನಾವು ಶರಣಾಗತ ಆಗ್ಲೇಬೇಕು. ನನ್ನ ಗಂಡಂಗೆ ಕರ್ದೆ ಗುರುಜಿ, ಹಿಂಗೆಲ್ಲ ಆಗ್ತಿದೆ ಅಂದ್ಬಿಟ್ಟು, ಹೊಲದ್ ದುಡ್ಡು ಕೊಡ್ರಿ, ಈ ತರ ಹಾಸ್ಪಿಟ್ಲಿಗೆಲ್ಲ ಖರ್ಚು ಅಂದ್ಬಿಟ್ಟು, ಸತ್ರು ಸಾಯ್ತಾನೆ ನಾವ್ ಯಾರು ಬರಲ್ಲ ಅಂದ್ಬಿಟ್ರು ಗುರುಜಿ ಅವರು. ಏನ್ ಕೆಲಸ ಮಾಡ್ತಾರೆ ತಾಯಿ ಅವರು? ಅವರು ಮನೆಗಿಂದು ರೈತರ ಕೆಲಸನೇ ಗುರುಜಿ. ಅವರು ಅವರ ಸೋದರ ಮಾವನ್ನೇ ಮದುವೆ ಆಗಿರೋದು, ಈಗ ಕಾರ್ಯ ಮಾಡಿರ್ತಕ್ಕಂಥವ್ರು. ಅದೊಂದು ಸಂಬಂಧದಲ್ಲಿ ಮದುವೆ ಆಗಿರೋದು ಅದೊಂದು ವಿಚಾರ ಅಲ್ಲ. ಎಲ್ಲನ್ನ ಮದುವೆ ಆಗಲಿ, ಅದು ಮದುವೆ ಇಂಥವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಆದರೆ ಇಂಥ ಸಮಯದಲ್ಲಿ ಸ್ವಲ್ಪ ಮಾನವೀಯತೆ ಬೇಕು. ಆದರೆ ಮಾನವೀಯತೆ ಬರಲಿಕ್ಕೂ ಇಲ್ಲಿ ಒಂದು ವ್ಯತ್ಯಾಸ ಆಗಿರುತ್ತೆ. ಇಲ್ಲಿ ಹೀಗೆ ಅವ್ರ ಮನೇಲಿ ಇಲ್ಲದಿರತಕ್ಕಂಥದ್ದು, ನನ್ನ ಮನೇಲಿ ನೀನಿಲ್ಲ ಅಂದಾಗ ನಿನಗೆ ನಾನು ಯಾಕೆ ಸಹಾಯ ಮಾಡಬೇಕು ಅನ್ನೋದು ಒಂದು ಬರುತ್ತೆ. ಆದರೆ ಇನ್ನೊಂದು ಕಡೆಯಿಂದ ಆಲೋಚನೆ ಮಾಡೋದಾದರೆ, ನನಗೆ ಹುಟ್ಟಿರ್ತಕ್ಕಂಥ ಮಗು ಅಲ್ವ ಅಂದಾಗ ಕನಿಷ್ಠ ಪಕ್ಷ ಕನ್ಸೀವ್ ಬೇಕಲ್ವ? ಆ ಒಂದು ಚಿಂತನೆ ಮಾಡಬೇಕಲ್ವ? ಗಂಡ ಹೆಂಡ್ತಿರ ಕಿತ್ತಾಟ, ಗಂಡ ಹೆಂಡ್ತಿರ ಮಧ್ಯದಲ್ಲಿ ಬರುವಂಥ ವೈರತ್ವ, ಅವ್ರ ಮಧ್ಯದಲ್ಲಿ ಏನಾರು ಇರಲಿ, ಅದು ಇವತ್ತಲ್ಲ ನಾಳೆ ಗಂಡ ಹೆಂಡ್ತಿರ ಜಗಳ ಉಂಡು ಮಲಗುವ ತನಕ, ಇವತ್ತು ನಾಳೆ ಎಲ್ಲ ನಾಳಿದ್ದು ಸರಿ ಹೋಗ್ಬೋದು. ಆದರೆ ಕಳೆದು ಹೋದರೆ ಸಿಗುತ್ತಾ ಇದು? ಮಗು ವಿಚಾರವಾಗಾದ್ರೂ ಕೂಡ ಮಗು ವಿಚಾರವಾಗಿ ಇವ್ರು ಕಾಂಪ್ರಮೈಸ್ ಬರಬೇಕು. ಇವರು ಮಗು ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳಮ್ಮ. ನೀನು ಅರ್ಜೆಂಟಾಗಿ ನಿನ್ನ ಮಗು ಫೋಟೋನ, ಇತ್ತೀಚಿನ ದಿನಗಳಿರ್ತಕ್ಕಂಥ ಫೋಟೋ ತೆಗೆದು ಆ ಫೋಟೋ ತೆಗೆದು ನಾನು ಕಳಿಸ್ಬೇಕಾದ್ರೆ ಅದ್ರ ಮೇಲೆ ಪ್ರತ್ಯೇಕವಾಗಿ ಬರೀಬೇಕು. ಮಗು ಆರೋಗ್ಯದ ಬಗ್ಗೆ ಇದು ಇರೋದ್ರಿಂದ ಇದನ್ನು ಶೀಘ್ರವಾಗಿ ಕೈಗೆತ್ಕೊಳ್ಳಿ ಅಂತ ಮೇಲೊಂದು ಲೈನು, ಮಗು ಆರೋಗ್ಯದ ಬಗ್ಗೆ ಅಂತ ಒಂದು ಪಾಯಿಂಟ್ ಬರೆದು ಅದನ್ನು ಪೋಸ್ಟ್ ಮಾಡಮ್ಮ. ಆ ಮಗುವಿನ ಕಣ್ಣರೇಖೆ ನೋಡೋಣ. ಹಾಗೆ ಅದಕ್ಕೆ ಬೇರೆ ಏನಾದ್ರು ಮೆಡಿಸಿನ್ಸ್ ಇದೆಯಾ ಮತ್ತು ಬೇರೆ ಏನು ಮಾಡ್ಬೋದು, ಮಗುವಿನ ಆ ಒಂದು ಮುಂದಿನ ಫಲ ಹೇಗಿದೆ ಅಂತಕ್ಕಂಥದ್ದು ಸ್ವಲ್ಪ ನೋಡಿಕೊಂಡ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಾದ್ರು ಒಂದು ಪರಿಹಾರ ಹುಡ್ಕೋಣ ತಾಯಿ. ಪ್ರತಿಯೊಂದಕ್ಕೂ ಒಂದು ಪರಿಹಾರ ಸಿಕ್ಕೇ ಸಿಗುತ್ತೆ. ಸಮಸ್ಯೆ ಇದ್ದಾಗ ಪರಿಹಾರ ಇರಲೇಬೇಕು. ನೀನು ಧೈರ್ಯವಾಗಿರು. ನಿನ್ನ ಧೈರ್ಯಕ್ಕೆ ನಾನು ಇನ್ನಷ್ಟು ಧೈರ್ಯ ಹೇಳ್ತಾ ಇದ್ದೀನಿ. ಧೈರ್ಯವಾಗಿರು. ಆದಷ್ಟು ನಾನೊಂದು ಮಾತು ಹೇಳ್ತೀನಿ, ಈ ಸಮಯದಲ್ಲಿ ನಿಮ್ಮ ಒಳಗಡೆ ಇರ್ತಕ್ಕಂಥ ಕಕ್ಷೆಗಳು, ಒಳಗಿರುವಂತಹ ಒಂದು ನೋವು ನಲಿವು ಏನೇ ಇರಲಿ ಅದು ಬಿಟ್ಬಿಡಿ. ಎಲ್ಲರೂ ಒಟ್ಟು ಒಂದಾಗಲಿಕ್ಕೆ ಒಂದು ಪ್ಲ್ಯಾನ್ ಮಾಡಿ. ಯಾಕೆಂದರೆ ನಾವೆಲ್ಲರೂ ಒಂದಾದರೆ ಮಾತ್ರ ಈಗ ಮಗು ಸಂರಕ್ಷಣೆ ಆಗ್ತಕ್ಕಂಥದ್ದು. ಹಾಗಾಗಿ ನೀನು ಇನ್ನೂ ಒಂದು ಸತಿ ಇನ್ನೂ ಒಮ್ಮೆ ಸೋತು ನಿಮ್ಮ ಅತ್ತೆ ಮತ್ತು ನಿಮ್ಮ ಯಜಮಾನರನ್ನು ಮಾತಾಡು, ತಪ್ಪಲ್ಲ.
ಯಾಕೆಂದರೆ ಈ ಸಮಯದಲ್ಲಿ ನಾವು ಹಠ ಸಾಧಿಸ್ಕೊಳ್ಳೋದು ಬೇಡ. ಇನ್ನೊಂದು ಸತಿ ಸೋತು ಗೆಲ್ಲೋಣ, ಒಂದು ಸತಿ ಪ್ರಯತ್ನ ಮಾಡಮ್ಮ. ಒಳ್ಳೆಯದಾಗಲಿ ತಾಯಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ವೃಶ್ಚಿಕ ರಾಶಿಯವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಧನುರ್ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಫಲಾಫಲಗಳಲ್ಲಿ ಸಾಕಷ್ಟು ಅದೃಷ್ಟವೂ ಇದೆ. ಹಾಗೆ ಇವತ್ತಿನ ದಿವಸ ನಾವು ಮಾಡುವಂಥ ಕೆಲಸಗಳನ್ನು ಜವಾಬ್ದಾರಿಯುತವಾಗಿ ನಿಂತು ಆಲೋಚನೆ ಮಾಡಿದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಹೊಸದಾಗಿ ಮಾಡುವ ಕೆಲಸಕ್ಕಿನ್ನ ಇರ್ತಕ್ಕಂಥ ಕೆಲಸದಲ್ಲೇ ಮತ್ತಷ್ಟು ಮುತುವರ್ಜಿ ವಹಿಸಿದರೆ ಇನ್ನಷ್ಟು ಲಾಭ ಇದೆ. ಅದರಲ್ಲೂ ರೈತ ಬಾಂಧವರಿಗೆ ಅದೃಷ್ಟ ಇರತಕ್ಕಂಥ ದಿನ. ಇವತ್ತು ಯಾರೆಲ್ಲ ಧನುರಾಶಿಯಲ್ಲಿದ್ದೀರಿ, ಇವತ್ತಿನ ದಿವಸ ತಾವು ಮಾಡುವಂಥ ಕೆಲಸದಲ್ಲಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಎಲ್ಲರೂ ದೂರಭಾರ ಪ್ರಯಾಣ ಬೆಳೆಸಬೇಕು ಅಂದರೆ ಇವತ್ತು ಅಷ್ಟು ಒಳ್ಳೆಯ ದಿನ ಅಲ್ಲ. ಪ್ರಯಾಣಕ್ಕಿನ್ನ ಇರ್ತಕ್ಕಂಥ ಸಾನ್ನಿಧ್ಯಗಳಲ್ಲೇ ಏನಾದರೂ ಒಂದಿಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋಕ್ಕೆ ಭಾಳ ಒಳ್ಳೆಯ ದಿನ ಅಂದರೂ ಇದು ತಪ್ಪಾಗೋದಿಲ್ಲ. ಹಾಗೆ ಇವತ್ತು ಸಾಧ್ಯವಾದರೆ ಮಧ್ಯಾಹ್ನ 3 ಗಂಟೆಯಿಂದ 3 ಗಂಟೆ 45 ನಿಮಿಷ, ಆ 3ರಿಂದ 3:45 ಆ 45 ನಿಮಿಷ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಯಾರ ಮಾತು ಕೇಳಿ ಏನೋ ಒಂದು ಸೈನ್ ಹಾಕೋದು ಅಥವಾ ಇನ್ನೇನೋ ಅಗ್ರಿಮೆಂಟ್ ಮಾಡ್ಕೊಳ್ಳೋದು ಅಥವಾ ಇನ್ನೆಲ್ಲ ಒಂದಿಷ್ಟು ಹಣಕಾಸಿನ ಹೂಡಿಕೆ ಮಾಡೋದು ಈ ಸಮಯದಲ್ಲಿ ಒಳ್ಳೆಯದಲ್ಲ. ಈ ಒಂದು ಸಮಯ ದಾಟಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಪ್ರಯಾಣ ಕಾಲದಲ್ಲಿ ಒಂದಿಷ್ಟು ತೊಂದರೆ ಆಗ್ಬೋದು, ವ್ಯಾಪಾರ ವ್ಯವಹಾರಗಳು ತೊಂದರೆ ಆಗ್ಬೋದು, ಮಾಡುವಂಥ ಕೆಲಸಗಳಲ್ಲಿ ಒಂದಿಷ್ಟು ತೊಂದರೆ ತಾಪತ್ರೆ ಎದುರಾಗ್ಬೋದು. ಆದರೆ ಇವತ್ತಿನ ದಿವಸ ತಾವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವನ್ನೂ ಸಹಿತ ಸಿದ್ಧಿ ಆಗುತ್ತೆ ಅಂದ್ಕೊಂಡ್ರೆ ಆ ಸಿದ್ಧಿ ಕಲ್ಪ ಅಂತಕ್ಕಂಥದ್ದು ಸ್ವಲ್ಪ ಕಷ್ಟವೇ. ಹಾಗೆ ಇವತ್ತು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯ ಹಾದಿಯನ್ನು ಕ್ರಮಬದ್ಧವಾಗಿ ಆಲೋಚನೆ ಮಾಡಬೇಕು. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಕುಟುಂಬದಲ್ಲಿರ್ತಕ್ಕಂಥ ಹಿರಿಯರನ್ನು ಅಥವಾ ಜೊತೆಯಲ್ಲಿರ್ತಕ್ಕಂಥವ್ರನ್ನು ಗೌರವಿಸ್ತಕ್ಕಂಥದ್ದು, ಜೊತೆಯಲ್ಲಿಟ್ಕೊಂಡು ನಡೆಸ್ತಕ್ಕಂಥದ್ದು ಬಹಳ ಉತ್ತಮ. ಏನಾದರೂ ಹೊಸದಾಗಿ ಒಂದು ಕೆಲಸ ಮಾಡಬೇಕು, ಹೊಸದನವನ್ನು ಪ್ರಯೋಗ ಮಾಡಬೇಕು, ಹೊಸದಾಗಿರ್ತಕ್ಕಂಥದ್ದನ್ನು ತಾವು ಸಿದ್ಧಿಪಡಿಸ್ಕೋಬೇಕು ಅಂದರೂ ಅದಕ್ಕೆ ಸರಿಯಾದಂಥ ದಾರಿಯನ್ನು ಹುಡುಕೊಂಡು ಅದಕ್ಕೆ ಅದರದೇ ಆದಂಥ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಇವತ್ತು ತಾಯಿ ಶಂಕರಿಯನ್ನು ಅಥವಾ ಬನಶಂಕರಿ ಆಗಲಿ ಅಥವಾ ದುರ್ಗಾಪರಮೇಶ್ವರಿ ಆಗಲಿ, ಗ್ರಾಮ ದೇವತೆಯನ್ನಾಗಲಿ ಇವತ್ತು ಪ್ರಾರ್ಥನೆ ಮಾಡಿ ದೇವರ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತಷ್ಟು ಅದೃಷ್ಟವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ, ಅಸಮಾಧಾನವನ್ನು ದೂರ ಮಾಡ್ಕೊಳ್ತೀರಿ, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದ ಇದ್ದರೆ ಮಾತ್ರ ಫಲ. ಹಾಗೆ ಇವತ್ತು ವೃತ್ತಿಯಲ್ಲಿ ಏನಾದರೂ ಬದಲಾವಣೆ ತಂದುಕೊಳ್ಬೋದಾ? ಖಂಡಿತ ಬದಲಾವಣೆ ತರಲಿಕ್ಕೆ ಆಗೋದಿಲ್ಲ. ಆದರೆ ಇರ್ತಕ್ಕಂಥದ್ರಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ಬೋದು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಆದಷ್ಟು ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ಬನ್ನಿ. ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ. ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡ್ತಾ ನಿಮ್ಮ ಕುಲದೇವರ ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಏನೇ ಮಾಡಬೇಕಾದ್ರೂ ಒಂದು ಒಳ್ಳೆ ಮನಸ್ಸಿನಿಂದ ಮಾಡಿ. ಒಳ್ಳೆ ಕೆಲಸಗಳನ್ನು ಒಳ್ಳೆ ಮನಸ್ಸಿನಿಂದ ಮಾಡಿದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದು. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದುರ್ಗಾ ದೀಪ ನಮಸ್ಕಾರ ಮಾಡ್ತಕ್ಕಂಥದ್ದು, ಸಾಧ್ಯವಾದರೆ ಇವತ್ತು ಸಂಧ್ಯಾಕಾಲ ಶುಭ ಗೋಧೂಳಿ ಲಗ್ನದಲ್ಲಿ ಗೋವುಗಳನ್ನು ಪ್ರಾರ್ಥನೆ ಮಾಡಿ ಗೋವಿಗೆ ಒಂದಿಷ್ಟು ಗೋಗ್ರಾಸ ಕೊಡೋದ್ರಿಂದ ಇನ್ನಷ್ಟು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತಿನ ಕಾಯಕದಲ್ಲಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಮಾಡುವಂಥ ಯಾವುದೇ ಒಂದು ಕೆಲಸ ಆದರೂ ಸ್ವಲ್ಪ ಗೌಪ್ಯತೆ ಕಾಪಾಡ್ತಕ್ಕಂಥದ್ದು ಸಿದ್ಧ ಭಾಳ ಉತ್ತಮ. ಎಚ್ಚರಿಕೆಯಿಂದಿರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸ್ವಲ್ಪ ತಲೆನೋವಾಗಲಿ, ಮೈಕೈ ನೋವಾಗಲಿ, ಯಾವುದಕ್ಕೂ ಇಂಟ್ರೆಸ್ಟ್ ಇಲ್ಲದೇ ಇರತಕ್ಕಂಥದ್ದು, ಏನೋ ಒಂಥರ ಕಣ್ಣು ಮಂಜಾಗುವಂಥದ್ದು, ತಲೆ ತಿರುಗುವಂಥದ್ದು, ಆರೋಗ್ಯದಲ್ಲಿ ಒಂದಷ್ಟು ವ್ಯತ್ಯಾಸ ಆಗುವಂತಹ ರಾಶಿಫಲ ನಿಮ್ಮದಾಗಿದೆ. ಹಾಗಾಗಿ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ತಂದುಕೊಳ್ಬೇಡಿ. ನೀವು ಅಷ್ಟೇ ಅಂಗೈಲಿರ್ತಕ್ಕಂಥ ವಸ್ತುವನ್ನು ಮತ್ತೊಬ್ಬರು ಕೊಟ್ಟರೆ ಪುನಃ ವಾಪಸ್ ಪಡೆಯೋದು ಬಹಳ ಕಷ್ಟ. ಅದಕ್ಕಾಗಿ ಏನೇ ಕೆಲಸ ಮಾಡಿದ್ರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ತಾಳಿದವನು ಬಾಳಿ ಅನ್ನೋಂಥ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಅಭಿವೃದ್ಧಿ ಕಾಣಬೇಕಲ್ಲ, ಆ ಅಭಿವೃದ್ಧಿಯನ್ನು ಕಾಣಲಿಕ್ಕೋಸ್ಕರ 1 ಚಿಟಿಗೆಯಷ್ಟು ಉದ್ದಿನಬೇಳೆ, 1 ಚಿಟಿಗೆಯಷ್ಟು ಅಕ್ಕಿ, 1 ಚಿಟಿಗೆಯಷ್ಟು ತೊಗರಿಬೇಳೆ, ಈ 3 ಧಾನ್ಯಗಳನ್ನು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಖಂಡಿತ ಒಂದಷ್ಟು ಲಾಭವನ್ನು ಗಳಿಸ್ತೀರಿ. ಮಧ್ಯಾಹ್ನ ನೀವು ಊಟ ಮಾಡೋದಕ್ಕಿಂತ ಮುನ್ನ ಯಾರಾದರೂ ಹಸುವಲ್ಲಿರ್ತಕ್ಕಂಥವ್ರನ್ನ, ತುಂಬ ಹಸ್ಕೊಂಡು ಒದ್ದಾಡ್ತಿರ್ತಕ್ಕಂಥವ್ರನ್ನ ನೋಡಿ ಅಂತಹವ್ರಿಗೆ ಒಂದಿಷ್ಟು ಅನ್ನದಾನ ಮಾಡಿ ತದನಂತರ ನೀವು ಅನ್ನಪ್ರಸಾದವನ್ನು ಊಟ ಮಾಡಿದ್ರೆ ಅದೊಂದು ಮಹಾಪ್ರಸಾದ ಆಗುತ್ತೆ. ಅದರಿಂದ ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಗುರುಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಇವತ್ತಿನ ದಿನದ ರಾಶಿ ಫಲ ಆಗಿರ್ಬೋದು, ದಿನವಿಶೇಷತೆ, ಪಂಚಾಂಗ ಶ್ರವಣ ಇದೆಲ್ಲವನ್ನು ಕೂಡ ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಾರ್ಗಶಿರ ಮಾಸದ ಒಂದಿಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಭೂವರಹ ರಕ್ಷಾಮಂಡಲ ಇದ್ರ ಬಗ್ಗೆ ಅಂತೂ ನಾವು ಮಾತಾಡಲೇಬೇಕು. ಗುರುಗಳೇ, ಭೂವರಹ ರಕ್ಷಾಮಂಡಲ ನಿಜಕ್ಕೂ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಕೆಲಸವನ್ನೇ ಮಾಡ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಸಾಕಷ್ಟು ಜನ ಅದ್ರ ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸ್ತಿದ್ದಾರೆ ಗುರುಗಳೇ. ಅಷ್ಟೇ ಅಲ್ದಿರ ಭೂ ರಕ್ಷಾಮಂಡಲದ ಈ ಮಹಾಮೃತ್ತಿಗೆ ಪ್ರಸಾದ, ಈ ಮೃತ್ತಿಗೆ ಪ್ರಸಾದ ಇದರ ಒಂದು ಪವಾಡ ಹೇಳಬೇಕಂದ್ರೆ ನಿಜಕ್ಕೂ ಒಂದು ಸಂತೋಷವೇ ಸರಿ. ಯಾಕೆಂದರೆ ಯಾವುದೇ ಒಂದು ಕಾಯಕವನ್ನು ನಾವು ನಂಬಿದ್ರೆ ಎಂಥದ್ದಾದರೂ ಸಹಿತ ಕೈ ಹಿಡಿಯುತ್ತೆ. ಹಾಗೆ ಈ ರಕ್ಷಾಮಂಡಲದ ಮಹಾಪ್ರಸಾದ ಇದೆಯಲ್ಲ ಮೃತ್ತಿಗೆ, ಈ ಮೃತ್ತಿಗೆ ಮಧ್ಯದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಇದು ಸಾಕಷ್ಟು ಜನ ಮನೆಗಳಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು, ಕಷ್ಟಗಳನ್ನು ಹೊಡೆದೋಡಿಸ್ತಾ ಇದೆ. ಇದೊಂದು ಸಂತೋಷದ ವಿಚಾರ. ಹಾಗೆ ಯಾರೊಬ್ಬರಾದರೂ ಸಹಿತ ಬರೀ 11 ದಿವಸ ಪ್ರಾರಂಭಿಕ ಕಾಲದಲ್ಲಿ 11 ದಿವಸ ಅನುಷ್ಠಾನ ಮಾಡಿ ಅಲ್ಲಿಂದ ಮುಂದುವರಿಸಿರ್ತಕ್ಕಂಥವ್ರು 48 ದಿವಸ ಅನುಷ್ಠಾನ ಅಂತ ನಾವು ಹೇಳಿರ್ತೀವಿ. ಆದರೆ 48 ದಿವಸ ಅಲ್ಲ, 11 ದಿವಸದಲ್ಲೇ ಅವರ ಕೆಲಸ ಕಾರ್ಯಗಳು ಸಿದ್ಧಿಯಾಗಿ ಸಾಕಷ್ಟು ಮನಪರಿವರ್ತನೆ ಮತ್ತು ಕೆಲವು ಸಮಸ್ಯೆಗಳಿರ್ತಕ್ಕಂಥದ್ದು, ಭೂಮಿ ಸಮಸ್ಯೆ ಇರ್ತಕ್ಕಂಥದ್ದು, ಒಬ್ರಿಗೊಬ್ರು ಕಿತ್ತಾಡ್ತಕ್ಕಂಥವ್ರು ಸಹಿತ ಮಿತ್ರರಾಗಿರ್ತಕ್ಕಂಥವ್ರು ಅದನ್ನು ಬಂದು ನೇರವಾಗಿ ಹೇಳ್ಕೊಳ್ಳುವಂಥವ್ರು, ಆ ಹೇಳುವಂಥ ಧ್ವನಿ ಆಲಿಸೋದೇ ಬಹಳ ಸಂತೋಷ. ಜೊತೆಗೆ ತಮ್ಮ ಕೆಲಸ ಕಾರ್ಯಗಳಾದ ನಂತರ ಹಿಂದಲೇ ಓಡಿ ಬಂದು ಭಗವಂತನ ದರ್ಶನ ಮಾಡುವಂಥದ್ದು. ನಾಳೆದ್ದು ಈ ಶನಿವಾರ ಭಾನುವಾರ ಬಂತು ಅಂದರೆ ಆಲ್ಮೋಸ್ಟ್ ಆಲ್ ಕೆಲಸ ಆಗಿ ಪುನಃ ನಾವು ಸಾಲಿಗ್ರಾಮಕ್ಕೆ ನಾವು ಅಭಿಷೇಕ ಮಾಡಬೇಕು ಅಂತ ಬರ್ತಿರ್ತಕ್ಕಂತಹ ಅಭಿಮಾನಿ ದೇವರುಗಳು ಸಾಕಷ್ಟು ಜನ. ಹಾಗಾಗಿ ಬೆಂಗಳೂರಿನ ಉತ್ತರ ಭಾಗದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ಸಾಲಿಗ್ರಾಮ ಕ್ಷೇತ್ರ ಮಹರ್ಷಿ ಮಂದಿರದಲ್ಲಿ ಲಕ್ಷ್ಮೀ ಬೋರಹ ಸ್ವಾಮಿ ಸಾನ್ನಿಧ್ಯದಲ್ಲಿ ಈ ಮಹಾಮೃತ್ತಿಗೆಯನ್ನು ತೆಗೆದುಕೊಂಡು 11 ಪ್ರದಕ್ಷಿಣೆ ಮಾಡಿ, ಆ ಪ್ರದಕ್ಷಿಣೆ ಆದ ನಂತರ 48 ದಿವಸ ಮಂಡಲ ಪೂಜೆ ಮನೆಯಲ್ಲಿ ಮಾಡಿಕೊಂಡು ಅದಾದಮೇಲೆ ಈ ಪುಟ್ಟ ಸಾಲಿಗ್ರಾಮನ ಪುನಃ ಅಲ್ಲಿ ದೇವಸ್ಥಾನಕ್ಕೆ ತಂದು ಕೊಡುವಂಥದ್ದು, ಒಪ್ಪಿಸುವಂಥದ್ದು, ಅಷ್ಟರೊಳಗೆ ಅವರ ಕೆಲಸ ಕಾರ್ಯವಾಗಿ ಸ್ವೀಟ್ ತರತಕ್ಕಂಥದ್ದು, ಆ ಸಿಹಿ ಮಾತನ್ನು ಹಂಚ್ಕೊಳ್ತಕ್ಕಂಥದ್ದು, ಅದು ಅವರ ಧ್ವನಿಯಲ್ಲಿ ಆಲಿಸಿದ್ರೆ ಅಂತೂ ಅದರ ಆನಂದವೇ ಬೇರೆ. ನಮಗನ್ಸುತ್ತೆ ನಾವು ಇಂಥದ್ದೊಂದು ಕಾಯಕ ನಾವು ಮಾಡಿದ್ವೋ ಅಥವಾ ನಮಗೆ ಮಾಡಿಸಿದ್ನೋ ಭಗವಂತ. ಆ ಮಾಡಿಸಿರುವಂಥ ಕಾಯಕದಲ್ಲಿ ಇಂತಹ ಅತ್ಯದ್ಭುತವಾದಂತಹ ಕ್ಷಣಗಳನ್ನು ಕಾಣ್ತಿದ್ದೀವಲ್ಲ, ಅದು ಬಹಳ ಸಂತೋಷವೇ ಸರಿ. ಹಾಗಾಗಿ ಈ ಒಂದು ಮಹಾ ಸಾಲಿಗ್ರಾಮದ ವಿಶೇಷವಾಗಿರ್ತಕ್ಕಂಥ ಮಹಾಮೃತ್ತಿಗೆ ತಮಗೆ ಬೇಕು ಅಂದರೆ ತಾವು ಈಗಾಗಲೇ ನಿಮಗೆ ನಂಬರ್ ನಾವು ತಿಳಿಸಿದ್ದೀವಿ. ಆ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಸುದ್ದಿಯನ್ನು ಹೇಳಿ. ಅಂದರೆ ನಿಮಗೆ ಸಂಬಂಧಪಟ್ಟದ್ದು ನಿಮ್ಮ ಫೋನ್ ನಂಬರು, ಈ ನಾವು ಹೇಳಿ ತಿಳಿಸ್ತಾ ಇರ್ತಕ್ಕಂಥ ಈ ಒಂದು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ಫೋನ್ ನಂಬರ್ಗೆ ತಾವು ಕರೆ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿ ನಿಮ್ಮ ಹೆಸರು, ನಿಮ್ಮ ಫೋಟೋ, ನಿಮ್ಮ ಗೋತ್ರ ಇದಿಷ್ಟನ್ನು ಹಾಕಿ ನಿಮ್ಮ ವಿಳಾಸವನ್ನು ಸ್ಪಷ್ಟವಾಗಿ ಬರೆದು ಕಳಿಸಿ. ಇದನ್ನು ಮಾಡೋದ್ರಿಂದ ಶೀಘ್ರವಾಗಿ ಮಹಾಪ್ರಸಾದ ಬರುತ್ತೆ. ಪ್ರಸಾದವನ್ನು ತೆಗೆದುಕೊಂಡು ಸಮಸ್ಯೆ ಏನೇ ಇರಲಿ, ಸಮಸ್ಯೆನೇ ಇದನ್ನು ದೇವ್ರ ಮುಂದೆ ಇಟ್ಟು 2 ದೀಪವನ್ನು ಅಂಟಿಸಿ, ದೀಪ ಅಂಟಿಸಿ ಶ್ರದ್ಧಾಭಕ್ತಿಯಾಗಿ ಅದರ ಮುಂದೆ ಕೂತು ನಿಮ್ಮ ಆಲೋಚನೆಗಳನ್ನು ಹೇಳಿ, ನಿಮ್ಮ ಕಷ್ಟ ಏನಿದೆಯೋ ಹೇಳಿ, ಯಾವ ಭೂಮಿ ಸಮಸ್ಯೆಯಲ್ಲಿದೆಯೋ ಹೇಳಿ, ಯಾವ ಭೂಮಿ ಕೋರ್ಟು ಕಚೇರಿ ಮೆಟ್ಲತ್ತಿದೆಯೋ ಅದನ್ನು ಹೇಳಿಕೊಂಡು ಆ ಭೂಮಿ ಮೇಲ್ಗಡೆ ಈ ಮಣ್ಣನ್ನು ಮಹಾಮೃತ್ತಿಗೆಯನ್ನು ನೀರಲ್ಲಿ ಕಲಸಿ ಅದನ್ನು ಆ ಸ್ಥಳದಲ್ಲಿ ಪ್ರೋಕ್ಷಣೆ ಮಾಡೋದ್ರಿಂದ ಶೀಘ್ರವಾಗಿ ಅದರ ಕಾರ್ಯಸಿದ್ಧಿ ಆಗುತ್ತೆ, ಅದರ ಫಲಾಫಲ ಸಿದ್ಧಿ ಆಗುತ್ತೆ. ರೋಗ ರುಜಿನಗಳಿರಲಿ, ಕುಟುಂಬದ ಸಮಸ್ಯೆ ಇರಲಿ, ವಿದ್ಯಾರ್ಥಿಗಳ ವಿದ್ಯಾರ್ಜನೆ ಬೇಕಾಗಿದ್ದಿರಲಿ, ಸಮಸ್ಯೆಗೊಂದು ಪರಿಹಾರ ಈ ಮಹಾಮೃತ್ತಿಗೆ. ಯಾಕೆಂದರೆ ಇದು ಗಂಡಕಿ ನದಿಯಲ್ಲಿ ಸಿಗುವಂತಹ ಅತ್ಯದ್ಭುತವಾದಂಥ ಸಾಲಿಗ್ರಾಮ. ಏನು ಗಂಡಕಿಯ ಹತ್ತಿರದಲ್ಲಿಲ್ಲ, ನೇಪಾಳ ದಾಟದ ಮೇಲೆ ಸಿಗುವಂಥದ್ದು, ಅಲ್ಲಿಂದ ತರಿಸಿರ್ತಕ್ಕಂಥ ಈ ಪುಟ್ಟ ಸಾಲಿಗ್ರಾಮ. ಇದು 48 ದಿವಸ ಮಾತ್ರ ನಿಮ್ಮ ವಾಸ್ತುಗೃಹದಲ್ಲಿ ಇಟ್ಕೊಂಡ್ರೆ ಸಾಕು. 48 ದಿವಸ ಆದಮೇಲೆ ಈ ಸಾಲಿಗ್ರಾಮವನ್ನು ಪುನಃ ದೇವಾಲಯಕ್ಕೆ ಬಂದು ದೇವರ ದರ್ಶನ ಮಾಡಿ, ಲಕ್ಷ್ಮೀ ಬೋರ ಸ್ವಾಮಿ ದರ್ಶನ ಆದ ನಂತರ ಅದನ್ನು ಹುಂಡಿಗೆ ಹಾಕಿ. ಈ ಪ್ರಕಾರ ನಡೆಸೋದು ಭಾಳ ಶ್ರೇಯಸ್ಸು, ಯಶಸ್ಸು. ಈಗಾಗಲೇ ಸಾಕಷ್ಟು ಜನ ಇದರ ಒಳಿತನ್ನು ಕಂಡಿದ್ದಾರೆ. ಇನ್ನಷ್ಟು ಜನ ಅದರಿಂದ ಅಭಿವೃದ್ಧಿಯನ್ನು ಕಾಣಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸ್ವಾಮಿಯ ನಾಳಿದ್ದು ಮಹರ್ಷಿ ಮಂದಿರದಲ್ಲಿ ನಡೀತಕ್ಕಂತಹ ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಬನ್ನಿ, ಭಾಗವಹಿಸಿ, ಲಕ್ಷ್ಮೀ ಬೋರ ಸ್ವಾಮಿಯ ವಿಶೇಷವಾದಂಥ ಅಭಿಷೇಕದಲ್ಲಿ ಪಾಲ್ಗೊಳ್ಳಿ. ವಿಶೇಷವಾದಂಥ ಸೇವೆಗೆ ತಾವೆಲ್ಲರೂ ಸಹಿತ ಪಾತ್ರರಾಗಿ. ಇನ್ನು ಗುರು ದಕ್ಷಿಣಾಮೂರ್ತಿಯ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಕಳೆದ 2 ದಿನಗಳಿಂದ ನಮ್ಮ ಈ ಮಹರ್ಷಿ ವಾಣಿ ಕಾರ್ಯಕ್ರಮದಲ್ಲಿ ಸ್ವಾಮಿನ ಕೂಡಿಸಿ ಆರಾಧನೆ ನಡೆಸ್ತಾ ಇದ್ದೀವಿ. ಇನ್ನೇನು ಆಗೋಯಿಗೋ ಅಂದರೆ ಧನುರ್ಮಾಸ ಬಂದುಬಿಡುತ್ತೆ. ಧನುರ್ಮಾಸ ಬರೋದಕ್ಕೆ ಮುನ್ನ ನೀವು ಏನು ಶುಭ ಕಾರ್ಯಗಳು ಮಾಡಬೇಕು ಅಂತಿದ್ದೀರಿ, ಯಾವೆಲ್ಲ ಪೂಜಾ ಅನುಷ್ಠಾನಗಳನ್ನು ಮಾಡಬೇಕು ಅಂತಿದ್ದೀರಿ, ಅದನ್ನು ಚಾಚೂ ತಪ್ಪದಿರ ಆದಷ್ಟು ಬೇಗ ಮಾಡ್ಕೊಳ್ಳಿ. ಶುಭ ಕಾರ್ಯಗಳಂತ ಏನೇ ಇದ್ದರೂ ಬೇಗ ಮುಗಿಸ್ಕೊಳ್ಳಿ. ಅದಾದಮೇಲೆ ಒಂದಿಷ್ಟು ಕಾಲ ಅಂದರೆ ಜನವರಿ 14ನೇ ತಾರೀಕು ಸಂಕ್ರಾಂತಿ ತನಕ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷಿ ಯಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಅಂಬಾ ಶಾಂಭವಿ. ಓಂ ಶಿವಾಯ ನಮಃ. ಓಂ ಮಹೇಶ್ವರಾಯ ನಮಃ. ಓಂ
ನಮಸ್ಕಾರ.